ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗಿ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾಕಂದರೆ ಸಬ್ಸ್ಕ್ರಿಪ್ಷನ್ ಬಟನ್ ಹೊತ್ತಕ್ಕೊಂದು ಕ್ಷಣ ಸಾಕಲ್ವಾ, ಮತ್ತು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಅದು ನನಗೆ ಮೋಟಿವೇಟ್ ಮಾಡುತ್ತೆ ಗೈಸ್ ನೆಕ್ಸ್ಟ್ ವಿಡಿಯೋಸ್ ಮಾಡಬೇಕು ಅಂತ. ಸೊ ಓಕೆನಾ ಗೈಸ್, ಇವತ್ತಿನ ಟಾಪಿಕ್ಕು, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ಬಂದಿದ್ದೀರೋ ಆ ವ್ಯಕ್ತಿ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ನಿನ್ನೆ ನಿಮಗೆ ಗೊತ್ತು, ರೆಡ್ ಮೂನ್ ಎಕ್ಲಿಪ್ಸ್ ಆಯಿತು, ಚಂದ್ರಗ್ರಹಣ ಆಯಿತು. ಸೊ ಅದಾದಮೇಲೆ ಪ್ರತಿಯೊಬ್ಬರದ್ದು ಎನರ್ಜಿ ಶಿಫ್ಟ್ ಆಗಿರುತ್ತೆ, ನಿಮ್ಮ ವ್ಯಕ್ತಿದು ಶಿಫ್ಟ್ ಆಗಿರುತ್ತೆ. ಸೊ ಅವ್ರ ಎನರ್ಜಿ ಶಿಫ್ಟ್ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಮತ್ತೆ ಇದು ಎನರ್ಜೀಸ್ ಅಷ್ಟೇ ಗೈಸ್, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನಂದು. ನಿಮಗೆ ಈ ರೀಡಿಂಗ್ ಯಾವಾಗ ಸಿಗುತ್ತೋ ಆವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಗೈಸ್. ಮತ್ತೆ ಇನ್ನೊಂದು ಕರೆಕ್ಷನ್, ಯಾವಾಗಲೂ ನಾನು ಕ್ಲೈಮ್ ಮಾಡೋವಾಗ 555 ಹೇಳ್ತಿದ್ದೆ, 555 ಚೇಂಜ್ ಮಾಡಿದ್ದೀನಿ ಗೈಸ್, 293. ನೀವು ನನ್ನ ಮೆಸೇಜಸ್ನ ಕ್ಲೈಮ್ ಮಾಡಬೇಕು ಅಂದರೆ 293 ಬರೆದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ನನ್ನ ಬಾಯಿಂದ ಯಾವುದೇ ಮೆಸೇಜ್ ಬಂದು ನೀವು ಅದನ್ನ ಕ್ಲೈಮ್ ಮಾಡಬೇಕು ಅಂದರೆ 293ನ ಬರೆದು ಕಾಮೆಂಟ್ ಸೆಕ್ಷನಲ್ಲಿ ಏಂಜಲ್ಸ್ಗೆ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ಆ ಮೆಸೇಜ್ನ ಕ್ಲೈಮ್ ಮಾಡಿ, ಓಕೆನಾ ಗೈಸ್? ಆ್ಯಸ್ ಯೂಶುವಲ್ ಪೈಲ್ 1 ಮತ್ತು ಪೈಲ್ 2 ಬರುತ್ತೆ ಸ್ಕ್ರೀನ್ ಮೇಲೆ, ಓಕೆನಾ? ಪೈಲ್ 1, ಪೈಲ್ 2 ಇರುತ್ತೆ. ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೋತೀರಾ, ಪೈಲ್ 1 ಪೂರ್ತಿ ನೋಡಿ. ಪೈಲ್ 2 ಯಾರ್ಯಾರು ಸೆಲೆಕ್ಟ್ ಮಾಡ್ಕೋತೀರಾ, ಪೈಲ್ 2 ಪೂರ್ತಿ ನೋಡಿ. ಎರಡೂ ನೋಡಬೇಕು, ನಿಮ್ಗೆ ರೆಸೊನೇಟ್ ಆಗ್ತಿದೆ ಅಂದರೆ ಎರಡೂ ನೋಡಿ ಗೈಸ್, ಓಕೆನಾ? ತಪ್ಪಿಲ್ಲ. ಓಕೆ, ಈಗ ಸ್ಕ್ರೀನ್ ಮೇಲೆ ಪೈಲ್ 1, ಪೈಲ್ 2 ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಓಕೆ, ಈಗ ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ, ಅವ್ರ ಎನರ್ಜಿ ಹೇಗೆ ಶಿಫ್ಟ್ ಆಗಿದೆ ನಿನ್ನೆ ಎಕ್ಲಿಪ್ಸ್ ಆದಮೇಲೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರುವಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಆ್ಯಂಡ್ ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ನೀವು ಕಣ್ಮುಚ್ಚಿದ್ರೆ ಅವ್ರ ಮುಖ ಬರಬೇಕು, ಆ ಥರ ನೆನೆಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಏಂಜಲ್ಸ್, ನನ್ನ ಪೈಲ್ 1 ವ್ಯೂವರ್ಸ್ನ ಪರ್ಸನ್ ಈ ಸಮಯದಲ್ಲಿ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಏನು ಅವ್ರ ಎನರ್ಜಿ ಯಾವ ಕಡೆಗೆ ಶಿಫ್ಟ್ ಆಗಿದೆ ಅಂತ ನೋಡೋಣ. ಯಾವ ಥರ ಶಿಫ್ಟ್ ಆಗಿದೆ ರೆಡ್ ಮೂನ್ ಎಕ್ಲಿಪ್ಸ್ ಆದಮೇಲೆ ಅಂತ ನೋಡೋಣ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್. ಓಕೆ, 7 of Wands guys, Strength card, Knight of Wands, Hermit, Wheel of Fortune. ನಿಮ್ಮ ವ್ಯಕ್ತಿ ಮುಂಚೆ ನಿಮ್ಮ ಕನೆಕ್ಷನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ ಗೈಸ್. ಅವ್ರು ತುಂಬ ಅದಕ್ಕೆ ಫೋಕಸ್ ಆಗಿರಲಿಲ್ಲ ಅನ್ಸುತ್ತೆ. ಬಟ್ ಆಫ್ಟರ್ ಎಕ್ಲಿಪ್ಸ್ ಅವ್ರಿಗೆ ಫೋಕಸ್ ಮಾಡಬೇಕು ಈ ಕನೆಕ್ಷನಲ್ಲಿ, ಡಿಟರ್ಮೈಂಡ್ ಆಗಿ ವರ್ಕ್ ಮಾಡಬೇಕು. ಅಂದರೆ ಈ ಕನೆಕ್ಷನ್ ಬೇಕೇ ಬೇಕು ಅಂತ ಅನಿಸಿದೆ ಗೈಸ್. ಸ್ಟ್ರಗಲ್ ಮಾಡಬೇಕು, ಸ್ವಲ್ಪ ಕಾನ್ಫಿಡೆನ್ಸ್ ತಂದ್ಕೋಬೇಕು, ಫೈಟ್ ಮಾಡಬೇಕು ಈ ಕನೆಕ್ಷನ್ಗೋಸ್ಕರ, ನಿಮ್ಮಿಬ್ರಿಗೋಸ್ಕರ ಅಂತ ತುಂಬ ಅನಿಸಿದೆ. ಬಟ್ ರೈಟ್ ಟೈಮ್ಗೋಸ್ಕರ ಹಿ ಈಸ್ ವೆಯ್ಟಿಂಗ್ ಆರ್ ಶಿ ಈಸ್ ವೆಯ್ಟಿಂಗ್. ಮತ್ತು ನಿಮ್ಮನ್ನ ಅಥವಾ ಅವ್ರನ್ನ ಇಬ್ಬರನ್ನು ಯಾರಿಂದನೋ ಪ್ರೊಟೆಕ್ಟ್ ಮಾಡಬೇಕು ಅನ್ಕೋತಾ ಇದ್ದಾರೆ. ಈ ಕನೆಕ್ಷನ್ನ ಪ್ರೊಟೆಕ್ಟ್ ಮಾಡಬೇಕು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಈ ಕಡೆ ಅವರನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ. ಸ್ಟ್ರಗಲ್ ಮಾಡಿದ್ರು ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ, ನಿಮಗೂ ತೊಂದರೆ ಆಗಬಾರ್ದು, ಅವ್ರಿಗೂ ತೊಂದರೆ ಆಗಬಾರ್ದು ಅಂತ.
ತುಂಬಾ ಫೈರ್ ಎನರ್ಜಿ ಫೀಲ್ ಮಾಡ್ತಿದ್ದಾರೆ ಗೈಸ್ ನಿಮ್ ಕಂಡ್ರೆ ಆಫ್ಟರ್ ಎಕ್ಲಿಪ್ಸ್ ತುಂಬಾ ಫೈರ್ ಎನರ್ಜಿ ಫೀಲ್ ಮಾಡ್ತಿದ್ದಾರೆ. ಫೈಟ್ ಮಾಡ್ಬೇಕು ಈ ಕನೆಕ್ಷನ್ಗೆ, ಈ ಕನೆಕ್ಷನ್ಗೋಸ್ಕರ ಫೈಟ್ ಮಾಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಗೈಸ್ ಅವ್ರಿಗೆ. ಬಟ್ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೈಸ್ ಎನರ್ಜಿ ಅಲ್ವಾ ಗೈಸ್, ಕ್ಲೈಮ್ ಮಾಡಿ. ಅವರು ಫೈಟ್ ಮಾಡ್ಲೇಬೇಕು, ತುಂಬಾ ಡಿಟರ್ಮೈಂಡ್ ಆಗಿ ಯೋಚನೆ ಮಾಡ್ತಿದ್ದಾರೆ ಗೈಸ್, ನಾನು ಫೈಟ್ ಮಾಡ್ಲೇಬೇಕು ಅಂತ. ಓಕೆನಾ, ನನ್ಗೆ ಲೆಟರ್ ಎ, ಲೆಟರ್ ಎಂ ತುಂಬಾ ಕಾಣಿಸ್ತಿದೆ ಗೈಸ್. ಓಕೆ, ಮತ್ತೆ 2 ಮೇಜರ್ ಅರ್ಕಾನ ಕಾರ್ಡ್ಸ್, 3 ಮೇಜರ್ ಅರ್ಕಾನ ಕಾರ್ಡ್ಸ್ ಬಂದಿದೆ. ಸೊ ಈ ಕನೆಕ್ಷನ್ ಬರೀ ಕ್ರಶ್ ಆ ತರ ಇಲ್ಲ, ತುಂಬಾ ಡೀಪ್ ಕನೆಕ್ಷನ್ ಅಂತ ಅನ್ಸ್ತಿದೆ. ಅಥವಾ ನೀವು ಅವ್ರಿಗೆ ಇಂಪಾರ್ಟೆಂಟ್, ಸುಮ್ನೆ ಇಷ್ಟ, ಬರೀ ಇಷ್ಟ, ಕ್ರಶ್ ಆ ತರ ಇಲ್ಲ, ತುಂಬಾ ಡೀಪ್ ಕನೆಕ್ಷನ್ ಕಾಣಿಸ್ತಿದೆ ನನ್ಗೆ. ಯಾಕಂದ್ರೆ 3 ಮೇಜರ್ ಆರ್ಕಾನಸ್ ಬಂದಿದೆ ಗೈಸ್. ಓಕೆ, ನಿಮ್ ವ್ಯಕ್ತಿ ತುಂಬಾ ವರ್ಕೋಹಾಲಿಕ್ ಆಗ್ತಿದ್ದಾರೆ, ತುಂಬಾ ಕೆಲಸ ಮಾಡೋದು, ಮತ್ತೆ ತುಂಬಾ ಲೈಫಲ್ಲಿ ಚಾಲೆಂಜಸ್ ತಗೋಬೇಕು, ನಾನು ವರ್ಕ್ ಮಾಡ್ಬೇಕಿನ್ನ, ಚಾಲೆಂಜ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ ಕಂಡ್ರೆ ತುಂಬಾ ಅಬ್ಸೆಸ್ಡ್ ಫೀಲಿಂಗ್ ಇದೆ ಗೈಸ್. ನಿಮ್ ಬಗ್ಗೆನೇ ಯೋಚನೆ ಮಾಡೋದು, 24/7 ನಿಮ್ ಬಗ್ಗೆನೇ ಯೋಚನೆ ಮಾಡೋದು. ಮತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ಅವ್ರು ಮುಂಚೆ ತುಂಬಾ ನೆಗ್ಲೆಕ್ಟ್ ಮಾಡಿದ್ದಾರೆ, ಕೋಪ ಮಾಡ್ಕೊತಿದ್ರು ಅನ್ಸುತ್ತೆ. ಮತ್ತೆ ನಿಮ್ ರಿಲೇಶನ್ಶಿಪ್ ನ ನೆಗ್ಲೆಕ್ಟ್ ಮಾಡ್ತಿದ್ರು ಅಂತ ನಾನು ಆಗ್ಲೇ ಹೇಳ್ದೆ. ಸೊ ಅದನ್ನೆಲ್ಲ ಬಿಟ್ಟು ಈ ರಿಲೇಶನ್ಶಿಪ್ ಅಲ್ಲಿ ಒಂದು ಕಂಟ್ರೋಲ್ ತಗೋಬೇಕು, ಒಂದು ಹೋಲ್ಡ್ ತಗೋಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ ಗೈಸ್. ಈಗ ಎನರ್ಜಿ ಶಿಫ್ಟ್ ಆಗಿದೆ, ಫುಲ್ ನೆಗ್ಲೆಕ್ಟ್ ಏನ್ ಮಾಡ್ತಿದ್ರು ಈಗ ಕಾನ್ಫಿಡೆನ್ಸ್ ಬಂದಿದೆ, ಬ್ರೇವ್ ಆಗ್ಬೇಕು ಅನ್ಕೋತಾ ಇದ್ದಾರೆ, ಮತ್ತೆ ತುಂಬಾ ಎಫರ್ಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ, ಮತ್ತೆ ತುಂಬಾ ವರ್ಕೋಹಾಲಿಕ್ ಆಗಿದ್ದಾರೆ. ಫೈನಾನ್ಸಸ್ ಬೇಗ ರಿಚ್ ಆಗ್ಬೇಕು, ಮತ್ತೆ ಲೈಫಲ್ಲಿ ಒಂದು ಸ್ಟೇಬಲ್ ಎಕನಾಮಿಕ್ ಕಂಡೀಷನ್ ಬರ್ಬೇಕು, ಒಟ್ನಲ್ಲಿ ರಿಚ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ತೆ ಈ ಕನೆಕ್ಷನ್ ಮಧ್ಯೆ ಏನ್ ಸ್ಲೋ ಇತ್ತು, ಈ ಕನೆಕ್ಷನ್ ಮುಂಚೆ ಏನ್ ಸ್ಲೋ ಇತ್ತು ಅದ್ ಫಾಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಮುಂಚೆ ಅವ್ರ ಮೇಲೆ ಅವ್ರಿಗೆ ಡೌಟ್ ಇತ್ತು, ಬಟ್ ಈಗ ಡೌಟ್ ಹೋಗಿದೆ. ಓಕೆನಾ, ಅವ್ರಿಗೆ ಡೌಟ್ ಹೋಗಿದೆ. ನಾನು ಎಫರ್ಟ್ ಹಾಕಿ ನಾನೇನಾದ್ರೂ ಈ ಕನೆಕ್ಷನ್ಗೆ ಇನ್ನು ಕೊಟ್ರೆ ನನಗೆ ಸಕ್ಸಸ್ ಸಿಗುತ್ತೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅಂತಾನು ಅನ್ಕೋತಿದ್ದಾರೆ. ಮುಂಚೆ ತುಂಬಾ ನೆಗ್ಲೆಕ್ಟ್ ಮಾಡಿದ್ರು, ಬಟ್ ಈಗ ಅವರು ಎಕ್ಸ್ಟ್ರಾ ಎಫರ್ಟ್ ಹಾಕ್ಲೇಬೇಕು ಅಂತ ಅನ್ಕೋತಿದ್ದಾರೆ. ಬಿಕಾಸ್ ನೀವಂದ್ರೆ ಅವ್ರ ಲೈಫಲ್ಲಿ ಒಂದು ಸಕ್ಸಸ್ ಸಿಕ್ತಂಗೆ, ಆ ಸಕ್ಸಸ್ ಅವ್ರಿಗೆ ಬೇಕು, ಆ ಗೋಲ್ ರೀಚ್ ಆಗ್ಬೇಕು ಅವರು ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಡಿಟರ್ಮಿನೇಷನ್ ಅಂತೀವಲ್ಲ, ಅಷ್ಟು ಡಿಟರ್ಮಿನೇಷನ್ ಅಲ್ಲಿ ಆಕ್ಷನ್ ತಗೋಬೇಕು, ಜಾಸ್ತಿ ಆಕ್ಷನ್ ಮಾಡ್ಬೇಕು, ಇಲ್ದೇ ಇದ್ರೆ ಈ ಕನೆಕ್ಷನ್ ಪ್ರೊಟೆಕ್ಟ್ ಮಾಡಕ್ ಆಗಲ್ಲ ಅಂತ ಅನ್ಕೋತಿದ್ದಾರೆ. ಮತ್ತೆ ನೀವು ಮಾತ್ರ ಅವರ ಪ್ರಿನ್ಸಸ್ ಆರ್ ಪ್ರಿನ್ಸ್ ಆಗಕ್ ಸಾಧ್ಯ. ಅಂದ್ರೆ ನಿಮ್ಗೆ ಸರೆಂಡರ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ನಿಮ್ಗೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ಗೆ ಸರೆಂಡರ್ ಆಗ್ಬೇಕು, ಮತ್ತೆ ನಿಮ್ನ ತುಂಬಾ ಕೇರಿಂಗ್, ತುಂಬಾ ಏಂಜಲಿಕ್ ಆರಾದಲ್ಲಿ ನೋಡ್ತಿದ್ದಾರೆ ಗೈಸ್. ನೀವಂತರ ಎಲ್ಲಾರ್ಗು ಹೆಲ್ಪ್ ಮಾಡೋದು, ಯಾರಾದ್ರೂ ಕಷ್ಟದಲ್ಲಿದ್ರೆ, ತೊಂದ್ರೆಲಿದ್ರೆ ತಕ್ಷಣ ಹೋಗಿ ಸಹಾಯ ಮಾಡೋದು, ಆ ತರ ವ್ಯಕ್ತಿನೇ. ಏನೇ ಅವ್ರ ತೊಂದ್ರೆಲಿದ್ರು ಅವ್ರ ತೊಂದ್ರೆಯಿಂದ ಆಚೆ ಕರ್ಕೊಬರುವಂತ ವ್ಯಕ್ತಿ. ನಿಮ್ಮಂತ ವ್ಯಕ್ತಿನ ಅವ್ರ ಲೈಫಲ್ಲಿ ಕರ್ಕೊಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಕರ್ಕೊಬಂದ್ಮೇಲೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ ಗೈಸ್. ಓಕೆನಾ, ಅವರು ತುಂಬಾ ಫೋಕಸ್ಡ್ ಆಗಿದ್ದಾರೆ, ಮತ್ತೆ ಆಕ್ಷನ್ಸ್ ತಗೊಳಕ್ ಅವ್ರಿಗೆ ಈ ಸಮಯದಲ್ಲಿ ಆಗ್ತಿಲ್ಲ. ತುಂಬಾ ಸ್ಟ್ರಾಂಗ್ ಇದ್ದಾರೆ, ತುಂಬಾ ಕಾನ್ಫಿಡೆಂಟ್ ಇದ್ದಾರೆ. ಅವ್ರಿಗೆ ಇನ್ನೂ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಅನ್ನಿಸ್ತಿದೆ. ಬಟ್ ಆಕ್ಷನ್ ತಗೊಂಡಿಲ್ಲ ಗೈಸ್, ಇನ್ನೂ ತಗೊಂಡಿಲ್ಲ. ಸ್ವಲ್ಪ ಲೇಟ್ ಆಗುತ್ತೆ ಆಕ್ಷನ್ ತಗೊಳ್ಳೋದು. ಯಾಕಂದ್ರೆ ನಂಗೆ ಆಗ್ಲೇ 8 ನಂಬರ್ ಕಾಣಿಸ್ತು, ಸ್ಯಾಟರ್ನ್ ಎಫೆಕ್ಟ್ ಕಾಣಿಸ್ತು, ಶನಿ. ಸೊ ಸ್ಲೋ ಆಗುತ್ತೆ ಗೈಸ್ ಅವ್ರ ಆಕ್ಷನ್ ತಗೊಳ್ಳೋದು. ಇದೆಲ್ಲ ಅವ್ರಿಗೆ ಶಿಫ್ಟ್ ಆಗಿದೆ ಎನರ್ಜಿ ಆಫ್ಟರ್ ಫುಲ್ ಮೂನ್ ಎಕ್ಲಿಪ್ಸ್.
ಈ ಎಕ್ಲಿಪ್ಸ್ ಆದ್ಮೇಲೆ ಲೂನಾರ್ ಎಕ್ಲಿಪ್ಸ್ ಆದ್ಮೇಲೆ ಅವ್ರಿಗಿದೆಲ್ಲ ಶಿಫ್ಟ್ ಆಗ್ತಾ ಇದೆ, ಎನರ್ಜಿ ಶಿಫ್ಟ್ ಆಗ್ತಿದೆ. ಇನ್ನೂ ಆಕ್ಷನ್ ತಗೊಂಡಿಲ್ಲ, ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಇನ್ನೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಈ ಕನೆಕ್ಷನ್ ಅಲ್ಲಿ, ಆಕ್ಷನ್ ತಗೋಬೇಕು, ರಿಸ್ಕ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ಮ ಕನೆಕ್ಷನ್ಗೆ ಅವರು ಇನ್ವೆಸ್ಟ್ ಮಾಡಿದ್ರೆ ಅದು ರಿಸ್ಕ್ ಆಗಿರುತ್ತೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಓಕೆನಾ, ತುಂಬಾ ಅನ್ಕೋತಾ ಇದ್ದಾರೆ. ರಿಸ್ಕ್ ಆಗುತ್ತೆ. ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದಾರೆ, ಎಷ್ಟೇ ಕಾನ್ಫಿಡೆನ್ಸ್ ಇದ್ರು ಹೆಸಿಟೇಟ್ ಮಾಡ್ತಿದ್ದಾರೆ. ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ ಗೈಸ್. ಅವ್ರಿಗೆ ನೀವ್ ಇಲ್ದೆ ತುಂಬಾ ಒಂಟಿ ಅಂತ ಫೀಲ್ ಆಗಿದೆ, ಲೋನ್ಲಿ ಅಂತ ಫೀಲ್ ಆಗಿದೆ. ಅವ್ರು ಬೇರೆಯವ್ರ ಮೇಲೆಲ್ಲ ರೂಡ್ ಆಗಿ ನಿಂತ್ಕೋತಾ ಇದ್ದಾರೆ. ಅವ್ರಿಗೆ ಲೈಫಲ್ಲಿ ಏನು ಡೈರೆಕ್ಷನ್ಸ್ ಕಾಣಿಸ್ತಾ ಇಲ್ಲ. ಮತ್ತೆ ನೀವು ಅವರು ಏನ್ ಸಪರೇಷನ್ ಅಲ್ಲಿ ಇದ್ದೀರಾ ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಅವ್ರಿಗೆ ಜೀವನದ ಬಗ್ಗೆನೇ ಇಂಟ್ರೆಸ್ಟ್ ಹೋಗ್ತಾ ಇದೆ. ನೀವ್ ಎಷ್ಟು ಬೇಗ ಅವ್ರ ಲೈಫಲ್ಲಿ ಬರ್ತೀರಾ ಅಷ್ಟು ಅವ್ರು ಖುಷಿಯಾಗಿರ್ತಾರೆ. ಸುಮಾರು ಜನ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಕಡೆನೂ ಹೋಗಿದ್ದಾರೆ ನಿಮ್ಮನ್ ಮರೆಯಕ್ಕೋಸ್ಕರ. ಓಕೆನಾ, ಮತ್ತೆ ಅವ್ರಿಗೆ ಎನರ್ಜಿ ಕಡಿಮೆ ಅಂತ ಅನ್ನಿಸ್ತಿದೆ. ಒಬ್ಬೊಬ್ರೆ ಇರೋದು, 120 ಆಗಿರೋದು, ಎಷ್ಟು ಜನದ ಮಧ್ಯೆ ಇದ್ರು ಒಬ್ರೇ ಹೋಗಿ ದೂರದಲ್ಲಿ ಕುತ್ಕೊಳ್ಳೋದು, ಆ ತರ ಮಾಡ್ತಿದ್ದಾರೆ. ಬಿಕಾಸ್ ಅವ್ರ ತಲೆಯಲ್ಲಿ 24/7 ನೀವೇ ನಡೀತಿರ್ತೀರಲ್ಲ, ಅದಕ್ಕೋಸ್ಕರ ಗೈಸ್ ಸುಮಾರು ಜನ ಡಿಪ್ರೆಷನ್ಗೆ ಹೋಗಿದ್ದಾರೆ ನಿಮ್ ವ್ಯಕ್ತಿ. ಅವ್ರಿಗೆ ಈ ತರ ಒಂಟಿಯಾಗಿರೋದು, ಈ ಸಪ್ರೇಷನ್ ಏನು ಇಷ್ಟ ಆಗ್ತಿಲ್ಲ ಗೈಸ್. ಅವ್ರ ದಾರಿ ಹುಡುಕ್ತಿದ್ದಾರೆ ಹೆಂಗೆ ಆಕ್ಷನ್ ತಗೊಳ್ಳಿ ಅಂತ. ಓಕೆ, ಅವ್ರಿಗೆ ಕನೆಕ್ಷನ್ ಅಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ. ತುಂಬಾ ಅವ್ರ ಲೈಫಲ್ಲಿ ಬ್ಯಾಡ್ ಲಕ್ಸ್ ಬಂದಿದೆ. ನೀವ್ ಅವ್ರನ್ನ ಬಿಟ್ಟು ಹೋದ್ಮೇಲೆ ಅಥವಾ ನೀವ್ ಅವ್ರಿಂದ ದೂರ ಇದ್ದೀರಾ ಅನ್ಸುತ್ತೆ. ಅವ್ರಿಗೆ ಅನ್ನಿಸ್ತಿದೆ ನೀವು ಹೋದ್ಮೇಲೆ ಅವ್ರಿಗೆ ಬ್ಯಾಡ್ ಲಕ್ ಆಡ್ತಿದೆ ಲೈಫಲ್ಲಿ. ಮತ್ತೆ ಎಲ್ಲಾ ಕೆಲ್ಸಗಳು ಲೇಟ್ ಆಗ್ತಿದೆ, ಡಿಲೇ ಆಗ್ತಿದೆ. ಮತ್ತೆ ನಿಮ್ಮನ್ನ ಕಳ್ಕೊಂಡಿರೋದು ಅವ್ರ ಲೈಫಲ್ಲಿ ದೊಡ್ಡ ಮಿಸ್ಡ್ ಆಪರ್ಚುನಿಟೀಸ್ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರು ತುಂಬಾ ಕರ್ಮನ ನಂಬ್ತಾರೆ ಗೈಸ್. ಈಗ ಕರ್ಮ ಅನ್ನೋದನ್ನ ನಂಬ್ತಾರೆ. ಸೊ ಅವರು ಪ್ರೇ ಮಾಡ್ತಿದ್ದಾರೆ, ಸುಮಾರು ಜನ ಪ್ರೇ ಮಾಡ್ತಾ ಇದ್ದಾರೆ. ಬುಕ್ಸ್ ಅವರು ಮನ್ಸನ್ನ ಡೈವರ್ಟ್ ಮಾಡ್ಕೊಳಕ್ಕೆ ಬುಕ್ಸ್ ಓದೋದು, ನಾವೆಲ್ಸ್ ಓದೋದು, ಆ ತರ ಮಾಡ್ತಿದ್ದಾರೆ. ಯಾವ್ದೋ ಅಥವಾ ಪೇಪರ್ ಓದೋದು, ಒಟ್ನಲ್ಲಿ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಇತ್ತೀಚೆಗೆ ಅವರು. ಏನೋ ಒಂದು ಒಟ್ನಲ್ಲಿ ಓದೋದು ನನ್ಗೆ ಬರ್ತಾ ಇದೆ. ಮತ್ತೆ ಎಫರ್ಟ್ಸ್ ಮಾತ್ರ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಹಾಕ್ತೀನಿ ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ತುಂಬಾ ನಿಮ್ ಕನೆಕ್ಷನ್ ಅಲ್ಲಿ ಫ್ಯೂಚರ್ ಅಲ್ಲಿ ಗೈಸ್ ಅಂದ್ರೆ ಹತ್ರದ ನಿಯರ್ ಫ್ಯೂಚರ್ ಅಲ್ಲಿ ತುಂಬಾ ಪಾಸಿಟಿವ್ ಚೇಂಜ್ ಕಾಣಿಸ್ತಿದೆ ನನಗೆ. ಸೊ ತುಂಬಾ ಪಾಸಿಟಿವ್ ಚೇಂಜಸ್ ಬರುತ್ತೆ ಗೈಸ್. ಅಟ್ಲೀಸ್ಟ್ 10 days ಇರ್ಬೋದು, 10 months ಇರ್ಬೋದು, 10 weeks ಅಲ್ಲಿ ತುಂಬಾ ಒಳ್ಳೆ ಪಾಸಿಟಿವ್ ಚೇಂಜಸ್ ಬರುತ್ತೆ ಗೈಸ್. ಓಕೆನಾ, ಅವರು ಎಫರ್ಟ್ ನಂತೂ ನಿಲ್ಸಲ್ಲ, ಎಫರ್ಟ್ ಹಾಕ್ತಾನೆ ಇರ್ತಾರೆ. ಈ ರಿಲೇಶನ್ಶಿಪ್ ಅಲ್ಲಿ ನಾನು ಎಫರ್ಟ್ ಹಾಕ್ತಾನೆ ಇರ್ಬೇಕು, ನಿಲ್ಸಿದ್ರೆ ನಾನು ಕಳ್ಕೊತೀನಿ, ಆಪರ್ಚುನಿಟಿ ಕಳ್ಕೊತೀನಿ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಓಕೆನಾ, ಮತ್ತೆ ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಗೈಸ್. ಯಾವ್ದಕ್ಕೆ ನಿಮ್ಮ ಕನೆಕ್ಷನ್ಗೆ ಇನ್ವೆಸ್ಟ್ ಮಾಡ್ಬೇಕು, ಬೇರೆದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ವೇಸ್ಟ್ ಅಂತ ಅವ್ರಿಗೆ ಫೀಲ್ ಆಗಿದೆ. ಓಕೆನಾ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಏಂಜಲ್ಸ್ ಪ್ಲೀಸ್ ಫೈಲ್ 1 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಮತ್ತೆ ನೈಟ್ ಆಫ್ ಸೋರ್ಸ್ ಬಂದಿದೆ ಗೈಸ್. ಅವ್ರ ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ, ಬಟ್ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಈಗ್ಲೇ ಅವ್ರಿಗೆ ಒಳ್ಳೆ ಟೈಮ್ ಅಂತ ಅನ್ಸಿದ್ರೆ ಈಗ್ಲೇ ಬಂದ್ಬಿಡಕ್ ರೆಡಿ ಇದ್ದಾರೆ. ಬಟ್ ಅವ್ರಿಗೆ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಬಿಕಾಸ್ ನಿಮ್ಗೂ ತೊಂದರೆ ಆಗ್ಬಾರ್ದು, ಅವ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಫೀಲ್ ಆಗಿದೆ. ಸೊ ನೀವು ದೂರ ಇರ್ಬೋದು, ಮೋಸ್ಟ್ಲಿ ನೀವಿಬ್ರು ದೂರ ಊರಲ್ಲಿ ಇರ್ಬೋದು. ಸೊ ನಿಮ್ ಕಡೆ ಬರ್ಬೇಕು, ಬೈಕಲ್ಲಿ ಬರ್ಬೇಕು, ಅಥವಾ ಯಾವ್ದಾದ್ರು ಎನಿ ಮೀನ್ಸ್ ಇಂದ ಟ್ರಾವೆಲ್ ಮಾಡ್ಕೊಂಡು ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಬಟ್ ಶುರು ಮಾಡಿಲ್ಲ ಗೈಸ್. ಬೈಕ್ ಮೇಲೆ ಹತ್ ಕೂತಿದ್ದಾರೆ ಬಟ್ ಹೊರಟಿಲ್ಲ. ಆ ತರ ಇನ್ನು ನಿಮ್ ಕಡೆ ಬರಕ್ ಶುರು ಮಾಡಿಲ್ಲ. ಬಟ್ ನೈಟ್ ಎನರ್ಜೀಸ್ 2 ಬಂತು. ಸೊ ಲೇಟ್ ಆಗುತ್ತೆ ಗೈಸ್ ಫೈಲ್ 1 ತಗೊಳ್ಳೋದು. ಬಟ್ ತುಂಬಾ ಪಾಸಿಟಿವ್ ಆಗಿ ಶಿಫ್ಟ್ ಆಗಿದೆ ಅವ್ರ ಎನರ್ಜೀಸ್ ಗೈಸ್. ಓಕೆನಾ, 9 of Pentacles. ಅವ್ರಿಗೆ ಅನ್ಸ್ತಿದೆ ನೀವು ಅವ್ರ ಇಲ್ದೇನು ಖುಷಿಯಾಗಿದ್ದೀರಾ ಅಂತ ಅವ್ರಿಗೆ ಅನ್ಸ್ತಿದೆ ಗೈಸ್. ಗೊತ್ತಿಲ್ಲ ಅವ್ರಿಗೆ ಯಾಕಂಗ್ ಅನ್ಸ್ತಿದೆ ಅಂತ. ನೀವು ಅವ್ರು ಇಲ್ದೇನು ನಿಮ್ ಲೈಫಲ್ಲಿ ನೀವು ಖುಷಿಯಾಗಿದ್ದೀರಾ, ನೀವು ಸ್ಯಾಟಿಸ್ಫೈಡ್ ಜೀವನ
ಜೀವನ ನಡೆಸ್ತಾ ಇದ್ದೀರಾ ಅಂತ ತುಂಬಾ ಅನ್ಸಿದೆ. ನಿಮ್ಗೆ ಯಾವ ವಿಷಯದಲ್ಲೂ ಕೊರತೆ ಇಲ್ಲ ಅಂತ ಅನ್ನಿಸ್ತಿದೆ. ಮತ್ತೆ ನೀವು ತುಂಬಾ ಖುಷಿಯಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅವ್ರಿಗೆ ಅನ್ಸಿದೆ. ಅವ್ರದ್ದು ಎನರ್ಜಿ ಶಿಫ್ಟ್ ನಿಮ್ ಕಡೆಗೆ ಶಿಫ್ಟ್ ಆಗಿದೆ ಗೈಸ್. ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ ಬ್ಯೂಟಿನ ನೆನ್ಸ್ಕೊತಿದ್ದಾರೆ. ನೀವ್ ಯಾವಾಗಾದ್ರೂ ರೆಡ್ ಡ್ರೆಸ್ ಅಲ್ಲಿ ಡಿ.ಪಿ ಏನಾದ್ರು ಹಾಕಿದ್ರೆ, ಅಥವಾ ಮೇಲ್ ರೆಡ್ ಶರ್ಟ್ ಅಲ್ಲಿ ಡಿ.ಪಿ ಹಾಕಿರೋದು, ಅಥವಾ ನೀವ್ ಅವ್ರ ಜೊತೆ ಮೀಟ್ ಮಾಡಿದಾಗ ಹಾಕಿರ್ಬೋದು, ಫೋಟೋದಲ್ಲಿ ಇರ್ಬೋದು, ಅದನ್ನ ತುಂಬಾ ನೆನ್ಸ್ಕೊತಿದ್ದಾರೆ ಗೈಸ್ ನಿಮ್ ವ್ಯಕ್ತಿ ಈ ಸಮಯದಲ್ಲಿ. ಓಕೆನಾ? ನಿಮ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಮತ್ತೆ ನೋಡಿ, ವೀಲ್ ಆಫ್ ಫಾರ್ಚೂನ್ ರಿಪೀಟ್ ಆಗಿದೆ. ಅವ್ರು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ ಗೈಸ್. ಮತ್ತೆ ನೀವ್ ಮಾತ್ರ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಅವ್ರ ಲೈಫಲ್ಲಿ ಎಷ್ಟೇ ಜನ ಬರ್ಲಿ ಹೋಗ್ಲಿ, ನೀವು ತುಂಬಾ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ನಿಮ್ಮನ್ನ ಪಡ್ಕೊಳಕ್ಕೆ ಯಾವ ರಿಸ್ಕ್ ಬೇಕಾದ್ರೂ ತಗೊಳಕ್ಕೆ ರೆಡಿ ಇದ್ದಾರೆ. ಮತ್ತೆ ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್. ಈಗ ಸುಮಾರು ಮ್ಯಾನಿಫೆಸ್ಟೇಷನ್ಸ್ ಇದೆ ಅಲ್ವಾ, ವಾಟರ್ ಮ್ಯಾನಿಫೆಸ್ಟೇಷನ್, ಅಥವಾ ಯೂನಿವರ್ಸ್ ನ ಕೇಳ್ಕೊಳ್ಳೋದು, ಅಥವಾ ಅವ್ರು ನಂಬೋ ದೇವ್ರನ್ನ ಕೇಳ್ಕೊಳ್ಳೋದು, ಆತರ ಮ್ಯಾನಿಫೆಸ್ಟೇಷನ್ ತುಂಬಾ ಜಾಸ್ತಿನೇ ಮಾಡ್ತಿದ್ದಾರೆ. ಮತ್ತೆ ಅವ್ರು ಸುಮಾರು ಕಡೆ ಟ್ರಾವೆಲ್ ಮಾಡ್ತಿರ್ಬೋದು. ಈ ಬೆಟ್ಟ ಗುಡ್ಡ ನೀರು ಇರುತ್ತಲ್ಲ ಅಂತ ಕಡೆ ಟ್ರಾವೆಲ್ ಹೊರ್ಟೋಗ್ಬೋದು ಅವರು. ಯಾಕಂದ್ರೆ ತುಂಬಾ ಒಬ್ಬೊಬ್ರೆ ಒಂಟಿಯಾಗಿ ಟ್ರಾವೆಲ್ ಮಾಡ್ತಿರ್ಬೋದು. ಆಗ್ಲೂ ನೀವು ಇನ್ವಿಸಿಬಲ್ ಆಗಿ ಅವ್ರ ಮನ್ಸಲ್ಲಿ ಇರ್ತೀರಾ, ಅವ್ರ ಕನ್ಸಲ್ಲಿ ಇರ್ತೀರಾ ಗೈಸ್. ನಿಮ್ ಜೊತೆನೆ ಹೋದಂಗ ಅವ್ರು ಫೀಲ್ ಮಾಡ್ತಾರೆ ಟ್ರಾವೆಲ್ಗೆ ಹೋದಾಗ ಗೈಸ್. ವಾವ್. ಮತ್ತೆ ಟ್ರಾವೆಲಿಂಗ್ ಎನರ್ಜಿ ಬಂದ್ರೆ 7 ಆಫ್ ವಾಂಡ್ಸ್. ನಿಮ್ ವ್ಯಕ್ತಿ ತುಂಬಾ ಟ್ರಾವೆಲ್ ಮಾಡ್ತಿದ್ದಾರೆ ಗೈಸ್. ಇಲ್ಲಿ ಟ್ರಾವೆಲ್ ಮಾಡ್ತಿದಾರೆ ಗೊತ್ತಿಲ್ಲ. ಬೆಟ್ಟ ಗುಡ್ಡ ನೀರೆಲ್ಲ ಇದೆ, ಒಂಥರ ಟ್ರೆಕಿಂಗ್ ತರ ಟ್ರಾವೆಲಿಂಗ್ ಮಾಡ್ತಿದ್ದಾರೆ. ಬಿಕಾಸ್ ಅವ್ರಿಗೆ ನೆಮ್ಮದಿ ಇಲ್ಲ, ಒಂಟಿ ಫೀಲ್ ಆಗುತ್ತೆ. ಎಲ್ಲಾರು ಇದ್ರು ಅವ್ರಿಗೆ ಒಂಟಿ ಫೀಲ್ ಆಗುತ್ತೆ. ಸೊ ಅವರು ಟ್ರಾವೆಲಿಂಗ್ ಅವ್ರಿಗೆ ನೆಮ್ಮದಿ ಕೊಡ್ತಿದೆ, ಸೋಲೋ ಟ್ರಾವೆಲಿಂಗ್. ಓಕೆನಾ? ಅಲ್ಲೂ ನಿಮ್ನ ಮಿಸ್ ಮಾಡ್ಕೋತಾರೆ ಗೈಸ್. ತುಂಬಾ ರಿಸ್ಕ್ ತಗೋಬೇಕು ಈ ಕನೆಕ್ಷನ್ ಅಲ್ಲಿ. ನಾನು ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಆಗಲ್ಲ, ತಗೋಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅವ್ರಿಗೆ ಇಂಟ್ಯೂಷನ್ ಹೇಳ್ತಿದೆ ಗೈಸ್. ಆಫ್ಟರ್ ನಿನ್ನೆ ಹುಣ್ಣಿಮೆ ಎಫೆಕ್ಟ್ ಇಂದ ಅವ್ರಿಗೆ ರಿಸ್ಕ್ ನ ತಗೊಳ್ಳೇಬೇಕು, ಇಲ್ದೇ ಆಗಲ್ಲ, ನೀವ್ ಇಲ್ದೆ ಅವ್ರ ಜೀವನ ಇಲ್ಲ ಅಂತ ತುಂಬಾ ಅನ್ಕೋತಾ ಇದಾರೆ ಗೈಸ್ ಕರೆಂಟ್ಲಿ. 8 ಆಫ್ ವಾಂಡ್ಸ್. ಓಕೆ ಗೈಸ್, ನಿಮ್ಗೆ ಮೆಸೇಜ್ ಕಾಲ್ ಏನೋ ಒಂದ್ ಖಂಡಿತ ಅವ್ರ ಕಡೆಯಿಂದ ಬರುತ್ತೆ ಗೈಸ್, ಖಂಡಿತ ಬರುತ್ತೆ. ವಾಂಡ್ಸ್ ಎನರ್ಜಿ ಬಂದಿದೆ. ಸೊ ಅವರು ದೊಡ್ಡ ಆಕ್ಷನ್ ತಗೊಳಕ್ ಅವ್ರ ಕೈಲಿ ಆಗ್ತಾ ಇದ್ರು, ಚಿಕ್ಕದಾಗಿ ನಿಮ್ಗೆ ಏನಾದ್ರು ಗಿಫ್ಟ್ ಕಳಿಸ್ಬೋದು, ನಿಮ್ಗೆ ಕಾಲ್ ಮಾಡ್ಬೋದು, ನಿಮ್ಗೆ ಮೆಸೇಜ್ ಮಾಡ್ಬೋದು, ಅಥವಾ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ರನ್ನೊಬ್ರು ಮೀಟ್ ಆಗ್ಬೋದು. ಅಂದ್ರೆ ಅವ್ರಿಗೆ ಗೊತ್ತು ನೀವ್ ಅಲ್ಲಿ ಇರ್ತೀರಾ ಅಂತ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ದಂಗೆ ಅವರು ಆಕ್ಟ್ ಮಾಡ್ಬೋದು. ಓ, ನನ್ಗೆ ಗೊತ್ತೇ ಇರ್ಲಿಲ್ಲ, ನಾನು ಇಲ್ಲೇ ಏನೋ ಕೆಲ್ಸಕ್ಕೆ ಬಂದಿದ್ದೆ, ನೀನ್ ಸಿಕ್ತೆ, ಆ ತರ. ಸೊ ಮಾಡಲ್ಲ ಎಲ್ಲ ಅವ್ರ ಫೀಲಿಂಗ್ಸ್ ನ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ನ ಮೀಟ್ ಮಾಡ್ಬೋದು. ಓಕೆನಾ? ನನ್ಗೆ ಟ್ರಾವೆಲ್ ಎನರ್ಜಿ ತುಂಬಾ ಬರ್ತಿದೆ ಗೈಸ್. ಈ ಬೆಟ್ಟ ಗುಡ್ಡ ನೀರು ಅಲ್ಲಿಗೆ ಅವ್ರು ತುಂಬಾ ಟ್ರಾವೆಲ್ ಮಾಡ್ತಿದ್ದಾರೆ ಕರೆಂಟ್ಲಿ ಅಂತ ನಂಗೆ ತುಂಬಾ ಅನ್ಸುತ್ತೆ ಗೈಸ್. ನೇಚರ್ ಜೊತೆ ಅವ್ರಿಗೆ ನೆಮ್ಮದಿ ಸಿಗ್ತಾ ಇದೆ, ಪ್ರಕೃತಿ ಜೊತೆ ಜಾಸ್ತಿ ಅವರು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಅವ್ರಿಗೆ ನೆಮ್ಮದಿನೂ ಸಿಗ್ತಾ ಇದೆ ಅಲ್ಲಿಂದ. ಬಟ್ ಅಲ್ಲೂ ನೀವ್ ಅವ್ರ ಜೊತೆ ಇದ್ದೀರಾ ಅನ್ನೋ ತರಾನೇ ಅವ್ರು ಇರೋದು. ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ ಅಲ್ಲಿ. ಅದೃಶ್ಯವಾಗಿ ನೀವ್ ಅವ್ರ ಜೊತೆ ಇದ್ದೀರಾ ಅಂದ್ರೆ ಅವ್ರ ಮನ್ಸಲ್ಲಿ ಇದ್ದೀರಾ, ಅವ್ರ ಮೈಂಡ್ ಅಲ್ಲಿ ಇದ್ದೀರಾ. ಅವ್ರು ನಿಮ್ ಬಗ್ಗೆ ತುಂಬಾ ಕನ್ಸುಗಳನ್ನ ಕಾಣ್ಕೊಂಡೆ ಅಲ್ಲಿ ಹೋಗಿದ್ದಾರೆ. ಸೊ ನಿಮ್ಮನ್ ತುಂಬಾ ಕರೆಂಟ್ಲಿ ಮಿಸ್ ಅಂತೂ ಮಾಡ್ಕೋತಿದ್ದಾರೆ ಗೈಸ್. ನಂಗೆ ಮಿಸ್ಸಿಂಗ್ ಎನರ್ಜಿ ತುಂಬಾ ನನ್ಗೆ ಅನ್ನಿಸ್ತಿದೆ, ಫೀಲ್ ಆಗ್ತಿದೆ ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಅಂತ. ಓಕೆನಾ? ನಿಮ್ಮ ವ್ಯಕ್ತಿ ಪೈಲ್ 1, ನಿಮ್ಮ ವ್ಯಕ್ತಿ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ಗೈಸ್. ಓಕೆನಾ? ಐ ವಾಂಟ್ ಯು. ನಾನು ಏನ್ ಹೇಳ್ದೆ ಗೈಸ್, ನೀವ್ ಅವ್ರಿಗೆ ಬೇಕು ಅಟ್ ಎನಿ ಕಾಸ್ಟ್. ಎಷ್ಟೇ ರಿಸ್ಕ್ ತಗೊಳ್ಳೋಕ್ಕೂ ರೆಡಿ ಇದ್ದಾರೆ. ಒಟ್ನಲ್ಲಿ ನೀವ್ ಅವ್ರಿಗೆ ಬೇಕು ಅಷ್ಟೇ. ಓಕೆನಾ? ಕ್ಲೈಮ್ ಮಾಡಿ ಗೈಸ್. ಎನರ್ಜಿ ತುಂಬಾ ಚೆನ್ನಾಗಿದೆ ಅವ್ರದ್ದು ಎನರ್ಜಿ ಶಿಫ್ಟ್. ನೀವು ಎಲ್ಲಾರ್ಗಿಂತ ಡಿಫ್ರೆಂಟ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ನೀವು ಅವ್ರ ಸುತ್ತ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ನಿಮ್ನ ಕಂಪೇರ್ ಮಾಡಕ್ಕೆ ಆಗಲ್ಲ. ನೀವು ಒಂಥರ ಅನ್ಕಂಪೇರಬಲ್ ವ್ಯಕ್ತಿ. ಎಲ್ಲರಿಗಿಂತ ನೀವು ತುಂಬಾ ಡಿಫ್ರೆಂಟ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ಓಕೆನಾ? ಐ ಆಮ್ ದ ಮ್ಯಾನ್. ಅವರು ನಿಮ್ಮ ಜೀವನದ ಪಾರ್ಟ್ನರ್ ಅಂತ ಅವ್ರು ಹೇಳ್ತಿದ್ದಾರೆ.
ಅವರೇ ನಿಮ್ ಲೈಫ್ ಪಾರ್ಟ್ನರ್ ಅಂತ ಹೇಳ್ತಾ ಇದಾರೆ ಗೈಸ್. ಅವ್ರ್ ಬಿಟ್ರೆ ನಿಮ್ಗೆ ಯಾರು ಅಷ್ಟು ಕೇರು ಮಾಡಕ್ಕಾಗಲ್ಲ, ಅವ್ರಷ್ಟು ನಿಮ್ಗೆ ಯಾರು ಪ್ರೀತಿನೂ ಮಾಡಕ್ಕಾಗಲ್ಲ ಅಂತ ಅವ್ರೇ ನಿಮ್ಗೆ ಹೇಳ್ತಾ ಇದಾರೆ ಅವ್ರ ಮನ್ಸಲ್ಲಿ. ಪೇನ್ಫುಲ್ ಮೆಮೊರೀಸ್ ನಿಮ್ನ ನೆನ್ಸ್ಕೊಂಡಾಗೆಲ್ಲ ಅವ್ರಿಗೆ ತುಂಬಾ ಪೇನ್ ಫೀಲ್ ಆಗುತ್ತೆ ಗೈಸ್, ಯಾಕಂದ್ರೆ ನೀವು ಅವ್ರ ಜೊತೆ ಈಗಿಲ್ಲ ಅಂತ. ಅದಕ್ಕೆ ಅವ್ರ ಐಸೋಲೇಟ್, ಒಂಟಿಯಾಗಿರೋದು, ಒಂಟಿಯಾಗಿ ಓಡಾಡೋದು, ಒಂಟಿಯಾಗಿ ಟ್ರಾವೆಲ್ ಮಾಡೋದು ಆತರ ಮಾಡ್ತಿದಾರೆ. ನಿಮ್ಮ ನೆನಪುಗಳ ಜೊತೆ ನಾನು ಆಗ್ಲೇ ಏನಂದೆ, ನೀವು ಅದೃಶ್ಯವಾಗಿ ಅವ್ರ ಜೊತೆಲಿದ್ದೀರಾ, ಅವ್ರ ಕನ್ಸಲ್ಲಿದ್ದೀರಾ, ಅವ್ರ ಮನ್ಸಲ್ಲಿದ್ದೀರಾ, ಅವ್ರ ಹಾರ್ಟ್ ಅಲ್ಲಿ ಇದ್ದೀರಾ ಅಂತ ನೋಡಿ, ಅದು ಕನ್ಫರ್ಮೇಶನ್ ಸಿಗ್ತಾ. ಪೇನ್ಫುಲ್ ಮೆಮೊರೀಸ್ ತುಂಬಾ ನೆನ್ಸ್ಕೊತಿದ್ದಾರೆ, ತುಂಬಾ ಮಿಸ್ಸಿಂಗ್ ಎನರ್ಜಿ. ನನ್ಗೆ ಆಕ್ಚುಲಿ ಅದು ತುಂಬಾ ಫೀಲ್ ಆಗ್ತಿದೆ, ಅವ್ರು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್, ನಿಮ್ಗಿಂತ ಜಾಸ್ತಿ. ಅದು ಮಿಸ್ಸಿಂಗ್ ಅಂದ್ರೆ ಹೆಂಗೆ ಅಂದ್ರೆ, ಆ ಮಿಸ್ಸಿಂಗ್ ಅನ್ನೋದು ಅವ್ರಿಗೆ ನೋವು ಕೊಡ್ತಾ ಇದೆ. ನೀವ್ ಅವ್ರ ಜೊತೆ ಇಲ್ಲ ಅನ್ನೋದು ಅವ್ರಿಗೆ ನೋವು ಆಗ್ತಿದೆ ಅವ್ರಿಗೆ, ಓಕೆನಾ. ಅವ್ರಿಗೆ ಚೈಲ್ಡ್ಹುಡ್ ಟ್ರಾಮಾಸ್ ಇದೆ ಗೈಸ್, ಅದಕ್ಕೆ ನಿಮ್ ಜೊತೆ ಮುಂಚೆ ನೆಗ್ಲೆಕ್ಟ್ ಮಾಡಿರ್ಬೋದು, ಈ ಕನೆಕ್ಷನ್ ನೆಗ್ಲೆಕ್ಟ್ ಮಾಡಿರ್ಬೋದು. ಅವ್ರ ಚಿಕ್ಕದ್ರಲ್ಲಿ ಏನೋ ನಡೆದಿದೆ ಘಟನೆಗಳು, ಆ ಘಟನೆಗಳಿಂದ ಅವ್ರ ಇನ್ನ ಆಚೆ ಬಂದಿರ್ಲಿಲ್ಲ ಅನ್ಸುತ್ತೆ. ಸೊ ಈ ರಿಲೇಶನ್ಶಿಪ್ ಅಲ್ಲಿ ನೆಗ್ಲಿಜೆನ್ಸ್ ತೋರಿಸಿದ್ದಾರೆ, ಬಟ್ ಈಗ ಟ್ರಾಮಾ ಇಂದ ಆಚೆ ಬಂದಿದ್ದಾರೆ ಗೈಸ್. ಅವ್ರಿಗೆ ನಿಮ್ಮ ನೆನಪುಗಳೇ ಅವರ ಲೈಫ್ನ ಬೆಳಕು ಅಂತ ಹೇಳ್ಬೋದು, ಯಾಕಂದ್ರೆ ಲ್ಯಾಂಟರ್ನ್ ಇಟ್ಕೊಂಡಿದ್ರಲ್ಲ ಅಡ್ಮಿಟ್ ಕಾರ್ಡಲ್ಲಿ. ಸೊ ನಿಮ್ ನೆನಪುಗಳ ಅವ್ರಿಗೆ ಬೆಳಕು. ಎಂತ ಕಾರ್ಡು, ಎಂತ ಟ್ರಿಪ್ಗೂ, ಎಂತ ಎಲ್ಲೋದ್ರು ನಿಮ್ಮ ನೆನಪುಗಳೇ ಅವ್ರಿಗೆ ಜೊತೆ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ಮ ವ್ಯಕ್ತಿ ಕಡೆಯಿಂದ. ಪೈಲ್ 1, ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯಕ್ತಿ, ನನ್ನ ವಿವರ್ಸ್ ಬಗ್ಗೆ ಇನ್ನು ಏನೇನ್ ಮೆಸೇಜಸ್ ಕೊಡಬೇಕು ಅನ್ಕೊಂಡು ನೋಡಿ. ನಿಮ್ಮೇಲಿರೋ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ನಿಮ್ಮ ವ್ಯಕ್ತಿಗೆ, ಓಕೆನಾ. ಥರ್ಡ್ ಪಾರ್ಟಿ ಸಿಚುವೇಶನ್, ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಗೈಸ್, ಅದಕ್ಕೆ ನಿಮ್ಮ ಹತ್ರ ಅಪ್ರೋಚ್ ಮಾಡಕ್ ಅವ್ರಿಗೆ ಆಗದೆ ಇರ್ಬೋದು. ಅವ್ರು ಹೇಳ್ತಾ ಇದಾರೆ, ನಾನು ಏನ್ ಹೇಳ್ದೆ ನೀವು ಅವ್ರ ನೆನಪುಗಳಲ್ಲಿ ಇರ್ತೀರ ಅಂತ. ಅವ್ರು ಹೇಳ್ತಿದಾರೆ ನೀವೇನು ಅನ್ಕೋಬೇಡಿ, ನಾನ್ ನಿಮ್ ಜೊತೆನೆ ಇದ್ದೀನಿ, ಯಾವಾಗ್ಲೂ ಇದ್ದೀನಿ ಅಂತ ನಿಮ್ ಪರ್ಸನ್ ನಿಮ್ಗೆ ಹೇಳ್ತಿದಾರೆ ಗೈಸ್. ದೂರದಲ್ಲಿದ್ರು ನಿಮ್ ಜೊತೆ ಇದ್ದೀನಿ ಅಂತ ಹೇಳ್ತಿದಾರೆ. ಅವ್ರು ಯಾರ ಜೊತೆ ಇದ್ರು ನಿಮ್ ಜೊತೆಲಿ, ಅವ್ರ ಮನ್ಸ್ ನಿಮ್ ಜೊತೆನೆ ಇರುತ್ತೆ. ನಿಮ್ನ ಅರ್ಜೆಂಟ್ ಆಗಿ ಡೆಸ್ಪರೇಟ್ ಆಗಿ ನೋಡ್ಬೇಕು ಅಂತ ಅನ್ಕೋತಾ ಇದಾರೆ ಗೈಸ್, ತುಂಬಾ ಡೆಸ್ಪರೇಟ್. ನಿಮ್ ನೋಡ್ಲೇಬೇಕು, ನಿಮ್ ಜೊತೆ ಮಾತಾಡದೇ ಇದ್ರು ಬೇಡ, ಅಟ್ಲೀಸ್ಟ್ ನಿಮ್ದೊಂದ್ ಕ್ಷಣ ನೀವೆಲ್ಲಾದ್ರೂ ಕಂಡ್ರೆ ಅನ್ಎಕ್ಸ್ಪೆಕ್ಟೆಡ್. ನಾನು ಆಗ್ಲೇ ಏನಂದೆ, ನೀವ್ ಇರೋ ಕಡೆ ಅವ್ರು ವೆಯ್ಟ್ ಮಾಡಿ ನಾನು ಇಲ್ಲೇ ಬರ್ತಿದ್ದೆ, ಇಲ್ಲೇ ಹೋಗ್ತಿದ್ದೆ ಅಂತ ಹೇಳ್ತಾರೆ ಅಂತ ಹೇಳಿಲ್ವಾ, ಅದ್ರದ್ದು ಕನ್ಫರ್ಮೇಶನ್ ಗೈಸ್. ಅವ್ರು ನಿಮ್ನ ಡೆಸ್ಪರೇಟ್ಲಿ ಕರೆಂಟ್ಲಿ ನೋಡ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ. ವಾವ್, ಅವರು ನಿಮ್ನ ಲೈಫ್ ಟೈಮ್, ಪೂರ್ತಿ ಲೈಫ್ ನೀವ್ ಅವ್ರ ಜೊತೆ ಇರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಎನರ್ಜಿ ಶಿಫ್ಟ್ ತುಂಬಾ ಪಾಸಿಟಿವ್ ಆಗಿದೆ ಗೈಸ್. ಲೂನಾರ್ ಎಕ್ಲಿಪ್ಸ್ ಕ್ಲೈಮ್ ಮಾಡಿ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಪೈಲ್ 1 ನೋಡೋಣ, ಓಕೆನಾ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ ನೋಡಿ. ನಿಮಗೆ ನೀವು ಬೆಲೆ ಕೊಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ, ನೀವ್ ಅನ್ಕೊಂಡಿರೋದಕ್ಕಿಂತ ನೀವು ಜಾಸ್ತಿ ಇದ್ದೀರಾ. ಸೊ ನಿಮ್ಗೆ ನೀವು ರೆಸ್ಪೆಕ್ಟ್ ಕೊಡಿ, ನಿಮ್ಗೆ ನೀವು ವ್ಯಾಲ್ಯೂ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ನಿಮ್ ಬಗ್ಗೆ ನೀವು ಕಡಿಮೆ ಅಂತ ತಿಳ್ಕೊಂಡಿದ್ರೆ ಖಂಡಿತ ಇಲ್ಲ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಯು ಆರ್ ದ ಬೆಸ್ಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ನೀವು ಬೆಲೆ ಕೊಟ್ಕೊಳ್ಳಿ, ಲರ್ನ್ ಟು ವ್ಯಾಲ್ಯೂ ಯುವರ್ ಸೆಲ್ಫ್. ಬೇರೆಯವ್ರಿಗೋಸ್ಕರ ನಿಮ್ಮ ಅಸ್ತಿತ್ವ, ನೀವೊಂಥರ ಸ್ಪೆಷಲ್ ವ್ಯಕ್ತಿ ಗೈಸ್, ನೀವು ತುಂಬಾ ಸ್ಪೆಷಲ್ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮಗ್ ನೀವು ವ್ಯಾಲ್ಯೂ ಮಾಡಿ, ನಿಮ್ಮ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಪ್ಲೀಸ್ ಗೈಸ್, ಯಾರ್ಯಾರಿಗೆ ನಿಮ್ಮ ಬೆಲೆ ಗೊತ್ತಿಲ್ಲ, ನೀವು ಯೂನಿವರ್ಸ್ಗೆ ತುಂಬಾ ಇಂಪಾರ್ಟೆಂಟು, ನೀವು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮ್ಮ ವ್ಯಾಲ್ಯೂನ ನೀವು ಅರ್ಥ ಮಾಡ್ಕೊಳ್ಳಿ ಗೈಸ್, ಓಕೆನಾ. ನೀವು ಯಾರಿಗಿಂತನೂ ಕಡಿಮೆ ಇಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕ್ಲೈಮ್ ಮಾಡಿ ಗೈಸ್. ವಾವ್, ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಯಾವ ಸಾಂಗ್, ಪೈಲ್ 1 ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ನನ್ನ ದೊರೆ ಸಾನಿ ನೀನೇನೆ,
ಅವ್ರು ಯಾರ ಜೊತೆನೇ ಇರ್ಲಿ, ಥರ್ಡ್ ಪಾರ್ಟಿ ಇನ್ಯಾರ ಜೊತೆನೋ, ಆಫೀಸ್ ಎಲ್ಲೇ ಹೋದ್ರು ನೀವೇ ಅವ್ರ ಲೈಫ್ದು. ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದಾರೆ ಅಂತ. ಸೊ ನೀವೇ ಅವ್ರ ದೊರೆಸಾನಿ ಅಂತ ಹೇಳ್ತಾ ಇದಾರೆ ಗೈಸ್. ಅದು ರಿಪೀಟ್ ಆಯ್ತು ಮೆಸೇಜು. ಎರಡೆರಡು ಮೂರ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ಅವ್ರ ಕಡೆಯಿಂದ ಮೆಸೇಜು. ಗೈಸ್, ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣ ಒಂದೇ ಜಗದ್ಗುರು. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್? ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಆಫ್ಟರ್ ರೆಡ್ ಮೂನ್ ಎಕ್ಲಿಪ್ಸ್ ಅಂತ ನೋಡೋಣ. ಲೂನಾರ್ ಎಕ್ಲಿಪ್ಸ್ ನಿನ್ನೆ ಆಯ್ತಲ್ಲ, ಗ್ರಹಣ ಆದ್ಮೇಲೆ ಚಂದ್ರಗ್ರಹಣ. ನಿಮ್ಮ ಪರ್ಸನ್ ಎನರ್ಜಿ ಶಿಫ್ಟ್ ಆಗಿರುತ್ತೆ. ಸೊ ಅದ್ ಯಾವ ತರ ಇದೆ ಅವ್ರ ಎನರ್ಜಿ ಶಿಫ್ಟ್ ಅಂತ ನೋಡೋಣ ಗೈಸ್. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಮತ್ತೆ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು ಆ ತರ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ ಗೈಸ್, ಓಕೆನಾ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 2 ವ್ಯಕ್ತಿ ಬಗ್ಗೆ, ನನ್ನ ವ್ಯೂವರ್ಸ್ ಬಗ್ಗೆ ಅವರು ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಅಂತ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್. 5 ಆಫ್ ಕಪ್ಸ್, ಫಸ್ಟ್ ಸ್ಯಾಡ್ ಕಾರ್ಡ್ ಅಲ್ಲ ಗೈಸ್. ದ ಮೆಜಿಷಿಯನ್, ಹಾರ್ಟ್ ಬ್ರೇಕ್, 3 ಆಫ್ ಸ್ವೋರ್ಡ್ಸ್, ಹ್ಯಾಂಗ್ಮ್ಯಾನ್, ಚಾರಿಯಟ್. ಗೈಸ್, ಮೂರ್ ಮೇಜರ್ ಅರ್ಕಾನ ಕಾರ್ಡ್ ಬಂದಿದೆ. ಸೊ ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಫೀಲ್ ಆಗ್ತಿದೆ ಗೈಸ್. ಇದು ಬರೀ ಸಿಂಪಲ್ ಕ್ರಶ್ ಅಲ್ಲ, ಆತರ ಏನಲ್ಲ. ಅವ್ರಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಗೈಸ್. ನಿಮ್ಗೆ ಅವರು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ, ಓಕೆನಾ? ನನಗೆ ಫಸ್ಟ್ ಅದು ಅನ್ನಿಸ್ತಾ ಇದೆ ಗೈಸ್. ಈಗಿನ ಸಮಯದಲ್ಲಿ ನಿಮ್ ವ್ಯಕ್ತಿ ನೆನ್ನೆ ಗ್ರಹಣ ಆದ್ಮೇಲೆ, ಅಂದ್ರೆ ಎಕ್ಲಿಪ್ಸ್ ಆದ್ಮೇಲೆ ಅವ್ರ ಎನರ್ಜಿ ಶಿಫ್ಟ್ ಆಗಿದೆ. ಹೆಂಗೆ ಅಂದ್ರೆ ತುಂಬಾ ಬೇಜಾರಾಗಿದ್ದಾರೆ. ಅವ್ರಿಗೆ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ಅಂತ ಅನ್ನಿಸ್ತಿದೆ. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಮುಂಚೆ ಫೇಲ್ಯೂರ್ಸ್ ನ ನೆನ್ಸ್ಕೊಂಡು ಇನ್ನೂ ಅದನ್ನೇ ಯೋಚನೆ ಮಾಡ್ಕೊಂಡು ಇನ್ನೂ ಡಿಸ್ಟರ್ಬ್ ಆಗ್ತಿದ್ದಾರೆ, ಇನ್ನೂ ಸ್ಯಾಡ್ ಆಗ್ತಿದ್ದಾರೆ. ಮತ್ತೆ ಹೊಸದಾಗಿ ಇದನ್ನೆಲ್ಲ ಶುರು ಮಾಡ್ಬೇಕು, ಈ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ಅಥವಾ ಬೇರೆ ಅವ್ರ ಲೈಫಲ್ಲಿ ಫೇಲ್ಯೂರ್ಸ್ ಇರ್ಬೋದು, ಮತ್ತೆ ಅದನ್ನ ಶುರು ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನೀವಿಲ್ದೆ ಅವ್ರು ತುಂಬಾ ಒಂಟಿ ಆಗಿದ್ದಾರೆ ಗೈಸ್. ಅವ್ರ ಹಾರ್ಟ್ ಬ್ರೇಕ್ ಆಗಿದೆ. ಇಲ್ಲೂ ಹಾರ್ಟ್ ಬ್ರೇಕ್, ಇಲ್ಲೂ ಹಾರ್ಟ್ ಬ್ರೇಕ್. ಯಾರ ಕಡೆಯಿಂದನೂ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಗೈಸ್, ನೋವಾಗಿದೆ. ಅವ್ರ ಲೈಫಲ್ಲಿ ಈಗಿನ ಪರಿಸ್ಥಿತಿಲಿ ಪ್ರೀತಿ ಅನ್ನೋದು ಅವ್ರಿಗೆ ಕಾಣಿಸ್ತಾ ಇಲ್ಲ. ನೀವು ದೂರ ಇದ್ದೀರಾ ಅನ್ಸುತ್ತೆ. ಅವ್ರು ಯಾರನ್ನ ನಂಬಿದ್ರು ಅವ್ರ ಕಡೆಯಿಂದ ಹಾರ್ಟ್ ಬ್ರೇಕ್ ಆಗಿದೆ. ಸೊ ಅವ್ರಿಗೆ ಪ್ರೀತಿ ಅನ್ನೋದು ಈಗ ಕಾಣಿಸ್ತಾ ಇಲ್ಲ. ಅಥವಾ ನೀವು ದೂರ ಇರೋದು ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ, ಅವ್ರಿಗೆ ತುಂಬಾ ಬೇಜಾರಾಗಿದೆ. ನೀವು ಅವರಿಂದ ದೂರ ಇದ್ದೀರಲ್ಲ ಅಂತ ಅವ್ರಿಗೆ ತುಂಬಾ ಬೇಜಾರಾಗಿದೆ, ಓಕೆನಾ? ಮತ್ತೆ ನಿಮ್ಮಿಬ್ರು ಮಧ್ಯ ನೋ ಕಮ್ಯುನಿಕೇಶನ್ ಇದೆ, ಕಮ್ಯುನಿಕೇಶನ್ ಇಲ್ಲ. ಓಕೆ, ತುಂಬಾ ಲಾಸ್ ಫೀಲ್ ಮಾಡ್ತಿದ್ದಾರೆ. ಈಗ್ಲೂನು ಫೇಲ್ಯೂರ್ಸ್ ನ ತುಂಬಾ ಫೇಸ್ ಮಾಡ್ತಿದ್ದಾರೆ. ಮತ್ತೆ ನೋಡಿ, ಅವ್ರಿಗೆ ತುಂಬಾ ಕಪ್ ಸಿಕ್ಕಿತ್ತು. ಆ ಸಿಕ್ಕಿದ ಆಪರ್ಚುನಿಟೀಸ್ ಅವ್ರಿಗೇನು ಯೂಸ್ ಆಗಿಲ್ಲ ಗೈಸ್. ಅವ್ರಿಗೇನೋ ಲೈಫಲ್ಲಿ ತುಂಬಾ ಆಪರ್ಚುನಿಟೀಸ್ ಸಿಕ್ಕಿದೆ, ಬಟ್ ಅವ್ರು ಏನ್ ಅದನ್ನ ಆಪರ್ಚುನಿಟಿ ಅನ್ಕೊಂಡಿದ್ರು ಅದ್ರಿಂದ ಅವ್ರಿಗೆ ಫೇಲ್ಯೂರ್ ಸಿಕ್ಕಿದೆ ಅಷ್ಟೇ ಗೈಸ್. ನೋಡಿ, ಅವ್ರು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರ ಲೈಫಲ್ಲಿ ಚೆನ್ನಾಗಿರ್ತಿದ್ರು. ಈ ಆಪರ್ಚುನಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಇದ್ ನೀವು. ಸೊ ಅವರು ಈಗ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಗೈಸ್. ನಿಮ್ ಬಗ್ಗೆ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಕೇರ್ಫುಲ್ ಆಗಿ ಮುಂದೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ತುಂಬಾ ಸ್ಯಾಡ್ ಎನರ್ಜಿ ಇದೆ ಗೈಸ್ ಈಗ ಕರೆಂಟ್ಲಿ. ತುಂಬಾ ಬೇಜಾರಾಗಿದ್ದಾರೆ. ಯಾರೋ ಮೋಸ ಮಾಡಿದ್ದಾರೆ ಗೈಸ್, ಇಲ್ಲ ನಿಮ್ಮಿಂದ ದೂರ ಇರೋದೇ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ವೋ ಏನೋ. ತುಂಬಾ ಬೇಜಾರಾಗಿದ್ದಾರೆ. ಅವ್ರ ಮುಂಚೆ ತುಂಬಾ ಈಗೋಯಿಸ್ಟಿಕ್ ಆಗಿ ನಡ್ಕೊಂಡಿರ್ಬೋದು, ತುಂಬಾ ಟ್ರಿಕ್ಸ್ ಪ್ಲೇ ಮಾಡಿರ್ಬೋದು, ತುಂಬಾ ಕನ್ನಿಂಗ್ ಆಗಿ ನಡ್ಕೊಂಡಿರ್ಬೋದು ನಿಮ್ ಜೊತೆ. ಮತ್ತೆ ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಇರಲ್ಲ ಅನ್ಸುತ್ತೆ. ತುಂಬಾ ಮ್ಯಾನಿಪುಲೇಟ್ ಮಾಡ್ತಿದ್ರು ಅನ್ಸುತ್ತೆ. ನಿಮ್ಗೆ ಹೇಳಿ ಸುಳ್ಳೆಲ್ಲ ಹೇಳಿ ನಂಬಿಸಿರ್ಬೋದು ಮುಂಚೆ. ತುಂಬಾ ಸ್ಮಾರ್ಟ್ ಆಗಿದ್ರು ಮುಂಚೆ, ತುಂಬಾ ಸ್ಮಾರ್ಟ್ ಆಗಿ ಆಕ್ಟ್ ಮಾಡ್ತಾ ಇದ್ರು. ತುಂಬಾ ಖುಷಿಯಾಗಿರೋರು, ತುಂಬಾ ಪ್ಲೇಫುಲ್ ಆಗಿರೋರು, ಓಕೆನಾ?
ಬಟ್ ನೀವಿಲ್ದೇನೆ ಹಿಂಗಾಗಿದ್ದಾರೆ ಗೈಸ್. ಲೋನ್ಲಿ, ಬೇಜಾರಲ್ಲಿದ್ದಾರೆ. ಆಕ್ಷನ್ ತಗೋಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ನ ತುಂಬಾ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ನಿನ್ನೆ ಆದ್ಮೇಲೆ ತುಂಬಾ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ತುಂಬಾ ಪ್ರೀತಿ ಫೀಲ್ ಆಗ್ತಿದೆ. ನಿಮ್ಗೆ ನಿಮ್ ಲೈಫಲ್ಲಿ ಏನಿಲ್ಲ ಅದನ್ನೆಲ್ಲ ಕೊಡ್ಬೇಕು, ನಿಮ್ನ ಕೇರ್ ಮಾಡ್ಬೇಕು, ನಿಮಗ್ ಪ್ರೊವೈಡರ್ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನಿಮ್ಗೆ ಏನೇನ್ ಬೇಕು ನಿಮ್ ಲೈಫಲ್ಲಿ ಎಲ್ಲಾ ಕೊಡ್ಬೇಕು ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ನಿಮ್ಗೆ ಏನ್ ರಿಸೋರ್ಸಸ್ ಇರ್ಬೋದು, ಪ್ರೀತಿ ಇರ್ಬೋದು, ಟೈಮ್ ಇರ್ಬೋದು, ಎಲ್ಲಾನು ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರ ಜಾಬ್ ಅಲ್ಲಿ ಮತ್ತೆ ಕೆರಿಯರ್ ಅಲ್ಲೂ ಸಕ್ಸಸ್ ಬೇಕು ಅಂತ ಅನ್ಕೋತಾ ಇದ್ದಾರೆ. ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಕರೆಂಟ್ಲಿ ತುಂಬಾ ಬೇಜಾರಾಗಿದ್ದಾರೆ. ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ಅನ್ಭವಿಸ್ತಿದ್ದಾರೆ ಗೈಸ್. ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಗೈಸ್. ನೀವ್ ನನ್ಗೆ ಜಾಸ್ತಿ ಅನ್ನಿಸ್ತಿರೋದು, ನೀವ್ ಅವ್ರ ಜೊತೆ ಇಲ್ದಿರೋದು ಅವ್ರಿಗೆ ತುಂಬಾ ಹಾರ್ಟ್ ಬ್ರೇಕ್ ಅನ್ನಿಸ್ತಿದೆ. ಓಕೆ, ತುಂಬಾ ಅವ್ರಿಗೆ ಹಾರ್ಟ್ ಬ್ರೇಕ್ ಫೀಲ್ ಆಗ್ತಿದೆ, ನೋವು ಆಗ್ತಿದೆ, ಎಮೋಷನಲಿ ತುಂಬಾ ಪೇನ್ ಅನುಭವಿಸ್ತಿದ್ದಾರೆ, ತುಂಬಾ ಬೇಜಾರಲ್ಲಿದ್ದಾರೆ, ಎಮೋಷನಲಿ ತುಂಬಾ ಡ್ರೈನ್ ಆಗೋಗಿದ್ದಾರೆ. ನೀವು ಅವ್ರನ್ನ ಬಿಟ್ಟು ಬೇರೆಯವ್ರ ತರ, ನೀವು ಅವ್ರನ್ನ ಬೇರೆಯವ್ರ ತರ ಬಿಟ್ಟು ಹೋಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ಅವ್ರಿಗೆ ಹಂಗ ಅನ್ನಿಸ್ತಾ ಇದೆ ಈಗ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ನೀವ್ ಅವ್ರ ಜೊತೆಲಿ ಇಲ್ದಿರೋದು ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಮತ್ತೆ ನೀವು ಅವ್ರನ್ನ ಬೇರೆಯವ್ರ ತರ ಬಿಟ್ಟು ಹೊಟ್ಟೋಗಿದ್ದೀರಾ ಅಂತ ಅವ್ರಿಗೆ ತುಂಬಾ ಅನ್ಸ್ತಿದೆ. ಅವ್ರ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ನೋಡ್ತಿದ್ದಾರೆ. ಅವ್ರಿಗೆ ಏನು ಕ್ಲಾರಿಟಿ ಸಿಗ್ತಿಲ್ಲ ಈ ಕನೆಕ್ಷನ್ ಬಗ್ಗೆ ಗೈಸ್. ತುಂಬಾ ಬೇಜಾರಾಗಿದ್ದಾರೆ ಮಾತ್ರ. ನೀವೇ ಬಿಟ್ಟು ಹೋಗಿದಿರೋ ಅಥವಾ ನೀವು ಮಾತಾಡ್ತಿಲ್ವೋ, ನೀವ್ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದಿರೋ ಏನೋ ಗೊತ್ತಿಲ್ಲ. ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ ಅವ್ರಿಗೆ. ಫ್ಯೂಚರ್ನ ಪ್ಲಾನ್ ಮಾಡ್ತಿದ್ದಾರೆ, ದೇವ್ರಿಗೆಲ್ಲ ಬಿಟ್ಟಿದ್ದಾರೆ. ಪ್ರೆಸೆಂಟ್ಲಿ ನೋಡಿ ಹಿಂಗ್ ಸ್ಟಕ್ ಆಗಿದ್ದಾರೆ. ಈ ರಿಲೇಶನ್ಶಿಪ್ ಅಲ್ಲಿ ಯಾವ ಮೂಮೆಂಟು ಇಲ್ಲ. ಅದು ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ತುಂಬಾ ಡಿಟ್ಯಾಚ್ಡ್ ಫೀಲ್ ಮಾಡ್ತಿದ್ದಾರೆ. ಏನ್ರ ಮೇಲೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಏನು ವರ್ಕ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ನೀವ್ ಅವ್ರ ಲೈಫಲ್ಲಿ ಇಲ್ದಿರೋದೇ ಅವ್ರಿಗೆ ದೊಡ್ಡ ತಲೆನೋವು. ಸೊ ಬೇರೆ ಯಾವ ವರ್ಕ್ ಕಡೆನೂ ಅವ್ರು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಸೊ ಸ್ವಲ್ಪ ಬ್ರೇಕ್, ವೈಟಿಂಗ್ ಪೀರಿಯಡ್ ಅಂತ ತಗೊಂಡಿದ್ದಾರೆ. ಏನ್ ಆಕ್ಷನ್ ತಗೋಬೇಕು ಅಂತ ಅವ್ರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟಕ್ ಆಗಿದ್ದಾರೆ. ಅವ್ರಿಗೆ ಏನು ಗೊತ್ತಾಗ್ತಿಲ್ಲ. ಸೊ ಸ್ವಲ್ಪ ಟೈಮ್ ಬೇಕು ಅಂತ ದೇವ್ರಿಗೆ ಬಿಟ್ಬಿಟ್ಟು ಹ್ಯಾಂಗ್ ಮ್ಯಾನ್ ಸುಮ್ಮನೆ ಕೂತಿದ್ದಾರೆ. ಪ್ಲಾನ್ ಮಾಡ್ತಿದ್ದಾರೆ ಅಷ್ಟೇ, ಬಟ್ ಆಕ್ಷನ್ ಕಾಣಿಸ್ತಿಲ್ಲ. ಅವರು ನಿಮ್ ಕನೆಕ್ಷನ್ ಬರ್ಬೇಕು ಅಂದ್ರೆ ಅವ್ರ ಲೈಫ್ ಅಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಬರ್ಬೇಕು ಅನ್ಸುತ್ತೆ ಗೈಸ್ ಸುಮಾರು ಜನ. ಸೊ ಅವ್ರಿಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಲೈಫ್ ಡಿಟ್ಯಾಚ್ ಫೀಲ್ ಆಗ್ತಿದ್ದಾರೆ ಲೈಫ್ ಇಂದ. ಅವ್ರಿಗೆ ಏನ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಓಕೆ, ಎಲ್ಲಾನು ದೇವ್ರಿಗೆ ಬಿಟ್ಬಿಟ್ಟು ಕೈ ಕಟ್ಕೊಂಡು ಕೂತಿದ್ದಾರೆ. ವೈಟಿಂಗ್ ಪೀರಿಯಡ್ ಅಲ್ಲಿ ಇದಾರೆ ಸದ್ಯಕ್ಕೆ ಗೈಸ್. ಓಕೆ, ಅವ್ರಿಗೆ ಎನ್ಲೈಟ್ಮೆಂಟ್, ಸುಮಾರು ಜನಕ್ಕೆ ಏನ್ ಸರಿ ಏನ್ ತಪ್ಪು ಅನ್ನೋದು ಗೊತ್ತಾಗಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆ ಕ್ಲಾರಿಟಿ ಸಿಗ್ಬೇಕು ಅಂತ ತುಂಬಾ ಜನ ವೈಟಿಂಗ್ ಎನರ್ಜಿಲಿ ಇದ್ದಾರೆ. ನೋಡೋಣ ಏನ್ ಬರ್ಬೋದು, ನೆಕ್ಸ್ಟ್ ಏನ್ ಆಗ್ಬೋದು, ಅದ್ರ ಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ. ತುಂಬಾ ಹಾರ್ಟ್ ಬ್ರೇಕ್ ಅಂತೂ ಇದೆ. ಸೊ ಏನು ಆಕ್ಷನ್ ತಗೊಳ್ಳೋ ಕಾಣಿಸ್ತಿಲ್ಲ ಗೈಸ್. ಅವ್ರಿಗೇನು ಡೈರೆಕ್ಷನ್ ಕಾಣಿಸ್ತಿಲ್ಲ. ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇಲ್ಲ. ತುಂಬಾ ಪವರ್ಲೆಸ್ ಫೀಲ್ ಆಗ್ತಾರೆ. ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ತುಂಬಾ ಅಬ್ಸ್ಟೆಕಲ್ಸ್ ಇದೆ. ಎನರ್ಜಿ ಬ್ಲಾಕ್ ಆಗಿದೆ ಅಂತ ಫೀಲ್ ಆಗ್ತಿದೆ. ನೀವು ನಿಮ್ ಲೈಫಲ್ಲಿ ಚೆನ್ನಾಗಿದ್ದೀರಾ, ನಿಮ್ ಗೋಲ್ಸ್ ಎಲ್ಲ ಅಚೀವ್ ಮಾಡಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ನೀವು ತುಂಬಾ ಆಂಬಿಷಿಯಸ್ ವ್ಯಕ್ತಿ ಅಂತ ತುಂಬಾ ಫೀಲ್ ಆಗಿದೆ. ಅವರು ತುಂಬಾ ಸೆಲ್ಫ್ ಸೆಂಟರ್ಡ್ ಅಂತ ಅವ್ರಿಗೆ ಅನ್ಸಿದೆ ಗೈಸ್. ನಾನ್ ತುಂಬಾ ಸೆಲ್ಫ್ ಸೆಂಟರ್ಡ್ ಆಗಿ ಯೋಚನೆ ಮಾಡಿದೆ ಅಂತ ಅವ್ರಿಗೆ ಅನ್ಸಿದೆ. ಆ ಎಮೋಷನ್ಸ್ ಇಲ್ದೇನೆ ಬಿಹೇವ್ ಮಾಡಿದ್ರು ಮುಂಚೆ ಅಂತ ಅವ್ರಿಗೆ ಅನ್ಸಿದೆ ಈಗ. ಮತ್ತೆ ನಿಮ್ನ ತುಂಬಾ ಮುಂಚೆ ಕಂಟ್ರೋಲ್ ಮಾಡಿರ್ಬೋದು, ನಿಮ್ ಮೇಲೆ ಕಣ್ಣಿಟ್ಟಿರ್ಬೋದು, ಡೌಟ್ ಪಟ್ಟಿರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ನೆಲ್ಲ ನಿಮ್ ಮೇಲೆ ಹಾಕಿರ್ಬೋದು. ತುಂಬಾ ಸೆಲ್ಫ್ ಸೆಂಟರ್ಡ್, ಎಮೋಷನ್ಸ್ ಇಲ್ದೇನೆ ನಡ್ಕೊಂಡಿದ್ದಾರೆ ಮುಂಚೆ ಗೈಸ್. ಅದನ್ನೆಲ್ಲ ಈಗ ನಾನು ಏನ್ ಸರಿ ಮಾಡಿದೆ, ನಾನು ಏನ್ ತಪ್ಪು ಮಾಡಿದೆ, ಯಾಕೆ ಕನೆಕ್ಷನ್ ಅಲ್ಲಿ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಿದ್ದಾರೆ. ಅವರು ಈ ಕನೆಕ್ಷನ್ ಅಲ್ಲಿ ಅರ್ಜೆಂಟ್ ರಶ್ ಮಾಡೋಕ್ ಇಷ್ಟ ಇಲ್ಲ, ಅಥವಾ ಅರ್ಜೆಂಟ್ ಆಗಿ ಬಂದ್ಬಿಡಕ್ ಇಷ್ಟ ಇಲ್ಲ. ವೈಟಿಂಗ್, ವೈಟ್ ಎನರ್ಜಿಲಿ ಇದ್ದಾರೆ ಗೈಸ್. ವೈಟಿಂಗ್ ಎನರ್ಜಿಲಿ ಇದ್ದಾರೆ. ಓಕೆನಾ, ವೈಟಿಂಗ್ ಎನರ್ಜಿಲಿ ಇದ್ದಾರೆ. ಯೂನಿವರ್ಸ್, ಏಂಜಲ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 2 ವ್ಯಕ್ತಿ
ಫೈಲ್ 2. ಪರ್ಸನ್ ನಿಮ್ಮ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಡೆವಿಲ್ ಕಾರ್ಡ್ ಬಂದಿದೆ ಗೈಸ್. ಪ್ಯಾಷನೇಟ್ ಎನರ್ಜಿ ಫೀಲ್ ಆಗ್ತಿದೆ. ನಿನ್ನ ತುಂಬಾ ಪ್ಯಾಷನೇಟ್ ಆಗಿ ಇಷ್ಟಪಡ್ತಾರೆ, ಬಟ್ ಅವ್ರ ಕೈ ಟೈ ಆಗಿದೆ, ನಿಮ್ ಹತ್ರ ಬರಕ್ ಆಗ್ತಿಲ್ಲ. ಡೆವಿಲಿಶ್ ಅಂದ್ರೆ ಅವ್ರು ನಾನು ಆಗ್ಲೇ ಹೇಳ್ದೆ ತುಂಬಾ ಸೆಲ್ಫಿಶು, ಕನ್ನಿಂಗ್ ಆಗಿ ಮುಂಚೆನೂ ಇದ್ರು, ಈಗ್ಲೂ ಅವ್ರ ಸ್ವಾರ್ಥನೇ ಅವ್ರು ನೋಡ್ತಾ ಇದಾರೆ. ಅವರೇ ಮುಂಚೆ ಬಿಟ್ಟೋಗಿದ್ರು ಅನ್ಸುತ್ತೆ, ಈಗ ನೀವ್ ಬಿಟ್ಟೋಗಿದ್ದೀರಾ ಅಂತ ಈಗ ನೀವ್ ಬೇಕು, ಅಥವಾ ನೀವು ನಿಮ್ ಲೈಫಲ್ಲಿ ಖುಷಿಯಾಗಿರ್ಬೋದು, ಈಗ ನೀವ್ ಬೇಕು. ಈಗ ಅವ್ರ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಈಗ ನೀವ್ ಬೇಕು. ಆತರ ಸಖತ್ ಸೆಲ್ಫಿಶ್ ಎನರ್ಜಿ ಗೈಸ್. ನಿಮ್ ಯೋಚನೆಗಳ ಮೇಲೆ ತುಂಬಾ ಅಡಿಕ್ಟ್ ಆಗಿದ್ದಾರೆ, ಅಥವಾ ಅವರು ಡ್ರಗ್ಸ್ ಅಥವಾ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ಬೋದು ನಿಮ್ ವ್ಯಕ್ತಿ. ಓಕೆನಾ? ನಿದ್ರೆ ಮಾಡ್ತಿಲ್ಲ ಸರಿಯಾಗಿ, ಓವರ್ ಥಿಂಕ್ ಮಾಡ್ತಿದ್ದಾರೆ. ನಾನು ಆಗ್ಲೇ ಹೇಳ್ದೆ ಅವ್ರು ಏನು ಕೆಲಸ ಮಾಡಕ್ ಆಗ್ತಿಲ್ಲ ಗೈಸ್. ಅವ್ರು ಯಾವ ವರ್ಕು ಮಾಡಕ್ ಆಗ್ತಿಲ್ಲ. ನಿಮ್ ಥಾಟ್ಸ್ ಅವ್ರನ್ನ ತಿಂತಾ ಇದೆ, ಕೊಲ್ತಾ ಇದೆ. ಅಷ್ಟು ಅವ್ರಿಗೆ ಆಗ್ತಾ ಇಲ್ಲ, ಯಾವ ವರ್ಕ್ ಕಡೆನೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಗೈಸ್. ಹ್ಯಾಂಗ್ ಮ್ಯಾನ್ ಮತ್ತೆ ರಿಪೀಟ್ ಆಗಿದೆ ಗೈಸ್, ಇದು ರಿಪೀಟ್ ಕಾರ್ಡ್ ಆಗಿದೆ. ವಾವ್, ನೋಡಿ ಅವರು ನಿಮ್ಮನ್ನ ರೀಚ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ ಗೈಸ್. ಅವ್ರು ಟೈ ಆಗಿದ್ದಾರೆ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ. ಸೊ ನಿಮ್ನ ರೀಚ್ ಮಾಡಕ್ ಅವ್ರ ಕೈಲಿ ಆಗ್ತಿಲ್ಲ, ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ, ಬಟ್ ಅವ್ರಿಗೆ ರೀಚ್ ಮಾಡಕ್ ಆಗ್ತಿಲ್ಲ. ಅವ್ರಿಗೆ ಗೊತ್ತಾಗ್ತಿದೆ ಅವ್ರ ತಪ್ಪುಗಳೆಲ್ಲ, ಬಟ್ ಸ್ವಾರ್ಥ ಅಂತೂ ಇದೆ ಗೈಸ್ ನಿಮ್ ವ್ಯಕ್ತಿಗೆ. ಈಗ್ಲೂ ನೀವ್ ಅವ್ರ ಕಡೆ ಬರ್ಬೇಕು, ಎಲ್ಲಾನು ಕ್ಷಮಿಸಿ ನೀವ್ ಅವ್ರ ಕಡೆ ಬರ್ಬೇಕು, ನಿಮ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಈ ಕನೆಕ್ಷನ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ. ತುಂಬಾ ಪಾಸಿಟಿವ್, ಜೆಲಸ್. ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ನೀವ್ ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಜೊತೆ ಮಾತ್ರ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವ್ರಿಗೆ ಮಾತ್ರ ಇರ್ಬೇಕು ನೀವು, ಆ ತರ ವ್ಯಕ್ತಿ. ಓಕೆ, ಈಗ ಅವ್ರಿಗೆ ಫೀಲ್ ಆಗ್ತಿರೋದು ಡೆವಿಲಿಶ್ ಎನರ್ಜಿ ಅಂದ್ರೆ ಸ್ವಲ್ಪ ನೆಗೆಟಿವ್ ಎನರ್ಜಿನೇ ಇರುತ್ತೆ ಗೈಸ್. ಓಕೆ, ತುಂಬಾ ಏನಂತಾರೆ ಕಂಟ್ರೋಲಿಂಗ್ ಎನರ್ಜಿ ಕಾಣಿಸ್ತಿದೆ ನನಗೆ. ಜಾಸ್ತಿ ಕಂಟ್ರೋಲ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಕೊಂಡು ಇರಿಸ್ಕೋಬೇಕು, ಆ ತರ ಫೀಲ್ ಮಾಡ್ತಿದ್ದಾರೆ. 9 ಆಫ್ ಸ್ವೋರ್ಡ್ಸ್, ನಾನು ಆಗ್ಲೇ ಹೇಳ್ದೆ ಅವ್ರಿಗೆ ಏನೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮುಂಚೆ, ಇಲ್ಲ ಹೇಳಿದ್ನಲ್ಲ, ಅವ್ರು ಏನೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದ್ ಯಾವ್ದೂನು ಅವ್ರಿಗೆ ಅದ್ರಿಂದ ಏನಂತಾರೆ, ಅದ್ರಿಂದ ಸರಿಯಾಗಿ ಅವ್ರಿಗೆ ಏನು ರಿಸಲ್ಟ್ ಸಿಕ್ಕಿಲ್ಲ ಗೈಸ್. ಅವ್ರು ಏನೇನ್ ಆಪರ್ಚುನಿಟಿ ಏನೇನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದ್ರಿಂದ ಅವ್ರಿಗೇನು ಒಳ್ಳೇದಾಗಿಲ್ಲ. ಸೊ ಎಲ್ಲಾನು ಕಳ್ಕೊಂಡು ಅವ್ರ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ ಗೈಸ್. ಓಕೆ, ನಿದ್ರೆನೂ ಸರಿಯಾಗಿ ಬರ್ತಿಲ್ಲ ಅನ್ಸುತ್ತೆ, ಹೆಲ್ತ್ ಇಶ್ಯೂಸ್ ಇರ್ಬೋದು, ಮತ್ತೆ ಅವ್ರ ಸುತ್ತಮುತ್ತ ಇರೋ ಜನ ಸರಿ ಇಲ್ಲ. ತುಂಬಾ ಅವ್ರ ಹಿಂದೆ ತುಂಬಾ ಮಾತಾಡ್ತಾರೆ ಅನ್ಸುತ್ತೆ, ಗಾಸಿಪ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅವ್ರ ವರ್ಕ್ ಅಲ್ಲಿ ಇರ್ಬೋದು, ಮನೆ ಕಡೆ ಇರ್ಬೋದು, ಅದೆಲ್ಲ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಒಟ್ನಲ್ಲಿ ಅವ್ರು ಏನ್ ಹೆಜ್ಜೆ ಇಟ್ರು ಅವ್ರ ಲೈಫಲ್ಲಿ ಅದು ಸರಿ ಆಗ್ತಿಲ್ಲ, ತುಂಬಾ ಫೇಲ್ಯೂರ್ಸ್ ನೋಡ್ತಿದ್ದಾರೆ. ಮತ್ತೆ ಮಾತುಗಳವ್ರಿಗೆ, ಬೇರೆ ಜನರದ್ದು ಮಾತುಗಳು ಅವ್ರಿಗೆ ಕೇಳಕ್ ಆಗ್ತಿಲ್ಲ. ಓಕೆನಾ? ಅದು ಫ್ಯಾಮಿಲಿ ಇರ್ಬೋದು, ವರ್ಕ್ ಅಲ್ಲಿ ಇರ್ಬೋದು, ತುಂಬಾ ಗಾಸಿಪಿಂಗ್ ನಡೀತಾ ಇದೆ, ಅವ್ರಿಗೆ ಅದು ಕೇಳಿಸ್ಕೊಳಕ್ ಆಗ್ತಿಲ್ಲ. ಏನೋ ನಡೆದಿದೆ ಅವ್ರ ಲೈಫಲ್ಲಿ. ಸೊ ಆ ಫೇಲ್ಯೂರ್ ಬಗ್ಗೆನೇ ಎಲ್ಲ ಮಾತಾಡ್ತಿರ್ಬೋದು. ಓ ಇವ್ನ ಲೈಫ್ ಹಿಂಗಾಯ್ತು ಹಂಗಾಯ್ತು, ಅಥವಾ ಅವಳ ಲೈಫ್ ಹಿಂಗಾಯ್ತು ಅಂತ ಜಾಸ್ತಿ ಗಾಸಿಪಿಂಗ್ಸ್ ಕಾಣಿಸ್ತಿದೆ. ಅವ್ರ ಸುತ್ತ ಇರೋ ಜನ ಪಾಸಿಟಿವ್ ಅಂತೂ ಇಲ್ಲ, ನೆಗೆಟಿವ್ ವ್ಯಕ್ತಿಗಳೇ ಅವ್ರ ಸುತ್ತ ತುಂಬಿಕೊಂಡಿದ್ದಾರೆ. ಅದು ಅವ್ರಿಗೆ ಇನ್ನ ನೋವು ಕೊಡ್ತಿದೆ. ಆಲ್ರೆಡಿ ನೋವಲ್ಲಿದ್ದಾರೆ, ಅದು ಅವ್ರಿಗೆ ಇನ್ನೂ ನೋವು ಕೊಡ್ತಾ ಇದೆ ಗೈಸ್. ತುಂಬಾ ಹತ್ತಿದ್ದಾರೆ ಗೈಸ್, ಯಾರಿಗೂ ಕಾಣ್ದಂಗ್ ಹೋಗಿ ಹತ್ತಿದ್ದಾರೆ, ಅಷ್ಟು ಬೇಜಾರಾಗಿದೆ ಅವ್ರಿಗೆ. ನೀವ್ ಅವ್ರನ್ನ ಬಿಟ್ಟು ಹೋಗಿದ್ದೀರಾ ಗೈಸ್, ನೀವ್ ಅವ್ರನ್ನ ಬಿಟ್ಟು ಹೋಗಿದ್ದೀರಾ. ಯಾಕಂದ್ರೆ ಇವ್ರು ಅಷ್ಟು ಬೇಜಾರ್ ಮಾಡಿದಾರೆ ನಿಮ್ನ, ಸೊ ನೀವ್ ಅವ್ರನ್ನ ಬಿಟ್ಟು ಹೋಗಿದ್ದೀರಾ. ಓಕೆ, ಆದ್ರೆ ಅವ್ರಿಗೀಗ ನೀವು ಬೇಕು ಅಂತ ತುಂಬಾ ಫೀಲ್ ಆಗ್ತಿದೆ. ಫೈರ್ ಎನರ್ಜಿ ನೋಡಿ, ನೀವ್ ಬೇಕು, ನೀವ್ ಅವ್ರನ್ನ ಬಿಟ್ಟು ಹೋದ್ರು ನೀವ್ ಅವ್ರಿಗೆ ಬೇಕು.
ನೀವು ನಿಮ್ಮ ಲೈಫ್ನ ಖುಷಿ ನೋಡ್ಕೊಂಡು ಹೋಗಿದ್ದೀರಾ, ಬಟ್ ಅವ್ರಿಗದು ತಡ್ಕೊಳಕ್ ಆಗ್ತಿಲ್ಲ. ಈಗ ನೀವು ಬೇಕು ಅಂತ ಅವ್ರು ತುಂಬಾ ಅನ್ಕೋತಿದ್ದಾರೆ ಗೈಸ್. ತುಂಬಾ ಕಂಟ್ರೋಲಿಂಗ್ ಎನರ್ಜಿ, ತುಂಬಾ ಡೆವಿಲಿಶ್ ಎನರ್ಜಿ ಕಾಣಿಸ್ತಿದೆ, ತುಂಬಾ ಪೊಸೆಸಿವ್, ಮತ್ತೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ. ಫಿಸಿಕಲಿ, ಮೆಂಟಲಿ ಇಷ್ಟ ಇದ್ರು ಫಿಸಿಕಲಿ ಜಾಸ್ತಿ ಅಟ್ರಾಕ್ಷನ್ ಇದೆ ನಿಮ್ಮ ಮೇಲೆ. ಓಕೆನಾ? ತುಂಬಾ ಫಿಸಿಕಲ್ ಅಟ್ರಾಕ್ಷನ್, ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ. 7 ಆಫ್ ಪೆಂಟಕಲ್ಸ್. ತುಂಬಾ ಮನಿ ಮೈಂಡೆಡ್ ಆಗ್ತಿದ್ದಾರೆ ನಿಮ್ ವ್ಯಕ್ತಿ. ಜೊತೆಗೆ ದುಡ್ಡು ಸಂಪಾದನೆ ಮಾಡ್ಬೇಕು, ಈ ಕನೆಕ್ಷನ್ ಬೆಳೆಸ್ಬೇಕು. ಅವ್ರ ಲೈಫಲ್ಲಿ ನಿಮ್ನ ಹೇಗಾದ್ರೂ ಕರ್ಕೊಬರ್ಬೇಕು, ಬೈ ಹುಕ್ ಆರ್ ಕುಕ್ ಅಂತಾರಲ್ಲ ಆ ತರ ಕರ್ಕೊಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಓಕೆ, ತುಂಬಾ ಡೆವಿಲಿಶ್ ಎನರ್ಜಿ ಕಾಣಿಸ್ತಿದೆ ಗೈಸ್ ನನ್ಗೆ. ಅಂದ್ರೆ ಅತಿ ಅತಿ ಪ್ರೀತಿ, ಅತಿ ಪೊಸೆಸಿವ್ನೆಸ್, ಅತಿ ಜಲಸ್, ಆತರ ಅತಿ ಕಂಟ್ರೋಲಿಂಗ್, ಮತ್ತೆ ತುಂಬಾ ಫಿಸಿಕಲ್ ಅಟ್ರಾಕ್ಷನ್, ರೊಮ್ಯಾಂಟಿಕ್ ಫೀಲಿಂಗ್ಸ್ ನೋಡಿ. ಆದ್ರೂ ಅವ್ರ ಕೈಯೆಲ್ಲ ಟೈ ಆಗಿದೆ. ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಇದಾರೆ, ಅದ್ರಿಂದ ಆಚೆ ಬರಕ್ ಆಗ್ತಿಲ್ಲ. ಇದನ್ನೆಲ್ಲ ನಿಮ್ಗೆ ತೋರ್ಸಕ್ಕೂ ಆಗ್ತಿಲ್ಲ, ಅವ್ರ ಅದನ್ನ ಫೀಲ್ ಮಾಡಕ್ಕೂ ಆಗ್ತಿಲ್ಲ, ನಿಮ್ಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಓಕೆ, ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್, ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಕಾಫಿ. ಅವ್ರಿಗೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ನ್ಯೂ ಬಿಗಿನಿಂಗ್ಸ್ ಬೇಕು ಗೈಸ್. ಅವ್ರು ಏನೇ ತಪ್ಪು ಮಾಡಿದ್ರು ನೀವು ಅದನ್ನ ಕ್ಷಮಿಸಿ. ಏನೋ ಟ್ರಾಜಿಕ್ ಎಂಡಿಂಗ್ಸ್ ನಡೆದಿದೆ ನಿಮ್ಮಿಬ್ರ ಮಧ್ಯ, ಬಟ್ ಅದನ್ನೆಲ್ಲ ಕ್ಷಮಿಸಿ ಹೊಸದಾಗಿ ಹೊಸ ಬಿಗಿನಿಂಗ್ ಶುರು ಮಾಡ್ಬೇಕು ನಿಮ್ ಜೊತೆ. ನೀವು ಕ್ಷಮಿಸ್ತೀರಾ ಅಂತ ಅವರೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಹೊಸ ಬಿಗಿನಿಂಗ್ ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ನೀವು, ನಾನು ಯಾವಾಗ್ಲೇ ಏನಂದ್ರೆ ತುಂಬಾ ಪೊಸೆಸಿವ್, ನೀವು ಅದೇ ತರ ಪೊಸೆಸ್ ಆಗ್ತಿದ್ದೀರಾ ಅವ್ರ ಬಗ್ಗೆ ದೂರ ಇದ್ರು. ಮತ್ತೆ ಇಬ್ಬರಿಗೂ ಹರ್ಟ್ ಆಗಿದೆ. ಇಬ್ರು ಒಬ್ರನ್ನೊಬ್ರು ಮಿರರ್ ಮಾಡ್ತಿದ್ದೀರಾ. ಅಂದ್ರೆ ನೀವೇನ್ ಯೋಚನೆ ಮಾಡ್ತಿದ್ದೀರಾ, ಅವರು ಅದನ್ನ ಯೋಚನೆ ಮಾಡ್ತಿದ್ದಾರೆ. ಅವ್ರು ಮಿಸ್ ಮಾಡ್ಕೋತಿದ್ರೆ ನೀವು ಮಿಸ್ ಮಾಡ್ಕೋತಿದ್ದೀರಾ ಗೈಸ್. ಓಕೆನಾ? ನಿಮಗ್ ಕೋಪ ಇದ್ರೆ ಅವ್ರಿಗೂ ಕೋಪ ಇರುತ್ತೆ, ಆತರ ವೈಸ್ ವರ್ಸ. ಓಕೆನಾ? ಗೋಲ್ಡನ್ ಮಿರರ್. ತುಂಬಾ ನಾರ್ಸಿಸಿಸ್ಟ್ ಆಗಿ ಮುಂಚೆ ನಡ್ಕೊಂಡಿದ್ದಾರೆ, ತುಂಬಾ ಅವ್ರ ಬಗ್ಗೆನೇ ಯೋಚನೆ ಮಾಡಿದ್ದಾರೆ, ಸಖತ್ ಸೆಲ್ಫಿಶ್ ಆಗಿ ನಡ್ಕೊಂಡಿದ್ದಾರೆ ಮುಂಚೆ. ಸೊ ಅದನ್ನ ಅವ್ರ ಮುಖ ಅವರೇ ಕನ್ನಡಿಲಿ ನಿಂತ್ಕೊಂಡು ನೋಡಿದಾಗ ನಾನು ಏನೇನ್ ಮಾಡಿದೆ ಅನ್ನೋದು ಅವ್ರಿಗೆ ತಕ್ಕ ಮಟ್ಟಿಗೆ ರಿಯಲೈಸ್ ಆಗ್ತಿದೆ ಗೈಸ್. ಫುಲ್ ಆಗಿಲ್ಲ, ತಕ್ಕ ಮಟ್ಟಿಗೆ. ನಿಮ್ನ ದೂರದಿಂದ ಅಬ್ಸರ್ವ್ ಮಾಡೋದು, ಸ್ಟಾಕ್ ಮಾಡೋದು, ಬೇರೆಯವ್ರ ಕಡೆಯಿಂದ ನಿಮ್ ಬಗ್ಗೆ ತಿಳ್ಕೊಳ್ಳೋದು, ನಿಮಗ್ ಗೊತ್ತಿಲ್ದಂಗ್ ನೀವ್ ಎಲ್ಲಾದ್ರೂ ಬಂದ್ರೆ ಆ ಜಾಗಕ್ಕೆ ಹೋಗಿ ನಿಮ್ನ ಅಬ್ಸರ್ವ್ ಮಾಡೋದು, ಯಾರ ಜೊತೆ ಮಾತಾಡ್ತಿದ್ರೆ ಆತರ. ನಿಮ್ ಸೋಷಿಯಲ್ ಮೀಡಿಯಾ ಇದ್ರೆ ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದು, ಆತರ ಎಲ್ಲ ಇದೆ ಗೈಸ್. ಓಕೆನಾ? ಚೆಕ್ ಮಾಡ್ತಿದ್ದಾರೆ, ಆದ್ರೆ ನಿಮಗ್ ಗೊತ್ತಿಲ್ಲ. ಅಥವಾ ಕಾಮನ್ ಫ್ರೆಂಡ್ಸ್ ಇದ್ರೆ ಅವ್ರ ಕಡೆಯಿಂದ ನಿಮ್ ಬಗ್ಗೆ ತಿಳ್ಕೊಳ್ಳೋದು, ಹಂಗೆ. ತುಂಬಾ ಇಂಟ್ರೆಸ್ಟ್ ಇದೆ ಗೈಸ್ ನಿಮ್ ಬಗ್ಗೆ. ನಿಮ್ಮ ಮೆಸೇಜಸ್ಗೋಸ್ಕರ ಕಾಯ್ತಾ ಇದ್ದಾರೆ, ಟೆಕ್ಸ್ಟ್ಗೋಸ್ಕರ ಕಾಯ್ತಿದ್ದಾರೆ, ಕಾಲ್ ಮಾಡಕ್ ಬರ್ಲಿ ಅಂತ ಕಾಯ್ತಿದ್ದಾರೆ, ಇನ್ನು ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಕಾಯ್ತಿದ್ದಾರೆ ಗೈಸ್. ಯಾಕಂದ್ರೆ ನೀವು ದೂರ ಹೋಗಿದ್ದೀರಾ, ನೀವು ಮಾತಾಡ್ತಿಲ್ಲ ಅನ್ಸುತ್ತೆ. ಅವ್ರ ಡೆವಿಲ್ ಎನರ್ಜಿ ಇರೋದ್ರಿಂದ ಅವರು ಆಕ್ಷನ್ ತಗೊಳಲ್ಲ, ನೀವ್ ಆಕ್ಷನ್ ತಗೊಳ್ಳಿ ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ಓಕೆನಾ? ನೀವೇ ಬರ್ಬೇಕು. ತುಂಬಾ ಈಗೋ ಇದೆ ನಿಮ್ ಪರ್ಸನ್ಗೆ, ಡಾಮಿನೇಟ್ ಇದಾರೆ, ಈಗೋಯಿಸ್ಟಿಕ್ ಇದಾರೆ. ಇಷ್ಟೆಲ್ಲ ಆದ್ರೂ ಬಿಟ್ಟು ಹೋಗಿದ್ರು ನೀವೇ ಬರ್ಬೇಕು. ಅಷ್ಟು ಪ್ರೀತಿ ಇದ್ರು ಹೇಳಲ್ಲ, ನೀವೇ ಬರ್ಬೇಕು. ನೀವೇ ಇನಿಷಿಯೇಷನ್ ತಗೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ಯೂನಿವರ್ಸ್ ಏಂಜಲ್ಸ್ ಕಡೆಯಿಂದ. ನಿಮ್ ಐ ಮಿಸ್ ಯುವರ್ ಸ್ಮೈಲ್. ನಿಮ್ ನಗುನ ಅವ್ರು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್ ಕರೆಂಟ್ಲಿ. ಕ್ಷಮಿಸ್ಬಿಡು ಅಂತ ಮನ್ಸಲ್ಲಿ ಕೇಳ್ಕೊತಾ ಇದಾರೆ, ಆದ್ರೆ ಬಾಯ್ ಬಿಟ್ಟು ಖಂಡಿತ ಹೇಳಲ್ಲ ಗೈಸ್. ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇದಾರೆ. ಐ ವಾಂಟ್ ಟು ಹ್ಯಾವ್ ಎ ಫ್ಯಾಮಿಲಿ ವಿತ್ ಯು. ನಿಮ್ ಜೊತೆ ಅವ್ರಿಗೆ ಫ್ಯಾಮಿಲಿ ಬೇಕಂತೆ ಗೈಸ್. ಈಗ ನೀವು ಬೇಕಂತೆ, ನಿಮ್ ಜೊತೆ ಅವ್ರಿಗೆ ಫ್ಯಾಮಿಲಿನೂ ಬೇಕಂತೆ. ನಾನು ಅವಾಗ್ಲೇ ಏನ್ ಹೇಳ್ದೆ ಗೈಸ್, ಐ ಆಮ್ ಫೀಲಿಂಗ್ ವೆರಿ ಪಾಸಿಟಿವ್. ಈ ವರ್ಡ್ನ ನಾನು ಎಷ್ಟು ಸರಿ ಹೇಳ್ದೆ ನೋಡಿ, ಕಾರ್ಡ್ ರಿಪೀಟ್ ಆಗಿದೆ. ಕನ್ಫರ್ಮಾ? ಖುಷಿನಾ? ಅವ್ರು ತುಂಬಾ ಪಾಸಿಟಿವ್ ಫೀಲ್ ಮಾಡ್ತಾರೆ ಗೈಸ್ ನಿಮ್ ಕಂಡ್ರೆ. ತುಂಬಾ ಪಾಸಿಟಿವ್ ಎನರ್ಜಿ ಇದೆ, ಡೆವಿಲ್ ಎನರ್ಜಿ ಬಂತ. ತುಂಬಾ ನನಗ್ ಮಾತ್ರ ಬೇಕು, ನನಗ್ ಮಾತ್ರ ಇರ್ಬೇಕು ನನ್ನ ಲೈಫಲ್ಲಿ ಮಾತ್ರ, ಆತರ ತುಂಬಾ ಜಾಸ್ತಿ ಇದೆ ಗೈಸ್. ನೀವು ಬೇರೆ ಪರ್ಸನ್ ಜೊತೆ ಅಂತ ಅಲ್ಲ, ನಿಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಅವರು ಬೇಜಾರ್ ಮಾಡ್ಕೋತಾರೆ, ಪೊಸೆಸ್ ಫೀಲ್ ಮಾಡ್ಕೋತಾರೆ. ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ.
ಓಕೆನಾ. ಅಷ್ಟು ಐ ವಾಂಟ್ ಟು ಸಿ ಯು ಡೆಸ್ಪರೇಟ್ಲಿ. ಅವ್ರು ನಿಮ್ನ ಅರ್ಜೆಂಟ್ ಆಗಿ ಈಗಲೇ ಡೆಸ್ಪರೇಟ್ ಆಗಿ ನೋಡ್ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ಈಗಲೇ ಈ ಕ್ಷಣನೇ ಡೆಸ್ಪರೇಟ್ ಆಗಿ ನೋಡ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ. ಓಕೆನಾ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ. ಯೂನಿವರ್ಸ್ ಏಂಜಲ್ಸ್, ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ನೋಡೋಣ. ಫೈಲ್ 2 ಬೇಕು ನಿಮ್ಗೆ. ಬಿಲೀವ್ ಇನ್ ಮಿರಾಕಲ್ಸ್. ವಾವ್, ಕ್ಲೈಮ್ ಮಾಡಿ ಗೈಸ್. ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ ಲೈಫಲ್ಲಿ ಸದ್ಯದಲ್ಲೇ ಒಳ್ಳೆ ಮಿರಾಕಲ್ ನಡೆಯುತ್ತೆ. ಅದನ್ನ ಕ್ಲೈಮ್ ಮಾಡಿ ಗೈಸ್. ನಿಮ್ ಲೈಫಲ್ಲಿ ಏನೋ ಸದ್ಯದಲ್ಲಿ ನಿಯರ್ ಫ್ಯೂಚರ್ ಅಲ್ಲಿ ಬಿಗ್ ಮಿರಾಕಲ್ ನಡೆಯುತ್ತೆ. ನಿಮಗೆ ಲೂನರ್ ಎಕ್ಲಿಪ್ಸ್ ಕಡೆಯಿಂದ ಯೂನಿವರ್ಸ್ ಗಿಫ್ಟ್ ಇದು. ಸೊ ಆ ಮಿರಾಕಲ್ಸ್ ನಿಮ್ ಲೈಫಲ್ಲಿ ಬರ್ಲಿ ಅಂತ ಕ್ಲೈಮ್ ಮಾಡಿ ಗೈಸ್. ವಾವ್. ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ನಿಮ್ ವ್ಯಕ್ತಿ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆನ. ಅದೇ ನಿಮ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಗೈಸ್. ನಾನು ಆಗ್ಲೇ ಹೇಳ್ದೆ ಅವರು ನಿಮ್ನ ಡೆಸ್ಪರೇಟ್ಲಿ ನೋಡ್ಬೇಕಂತ ಅನ್ಕೋತಿದ್ದಾರೆ ಅಂತ. ಅದೇ ಮೆಸೇಜ್ ರಿಪೀಟ್ ಆಗಿದೆ. ಸೊ 2 ಸಲ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ಗೈಸ್. ನಿಮ್ ವ್ಯಕ್ತಿ ಈ ಸಮಯದಲ್ಲಿ ಏನ್ ನೆನ್ಸ್ಕೊತಿದ್ದಾರೆ ಮತ್ತೆ ಅವ್ರದ್ದು ಎನರ್ಜಿ ಶಿಫ್ಟ್ ಏನಿದೆ ಅಂತ. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಕಾಮೆಂಟ್ ಮಾಡಿ. ನಾನು ಎಲ್ಲಾ ಕಾಮೆಂಟು ಓದ್ತೀನಿ. ಮತ್ತೆ 293 ಬರ್ದು ಮೆಸೇಜಸ್ನ ಕ್ಲೈಮ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು.